सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। कणिकारूपेण मच्चित्तम् अङ्गीकृतमभूयया किङ्करीयस्य सामाय शङ्कराचार्यमाश्रये। प्रह्लादवरदो देवो योगसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य शिव भारत विधान यतीन्द्र ज्ञानिधीं मंत्रनिधीं सदात्मनिष्ठान् भजे मानव शम्भरूपान्। सदात्मध्याननिरतं विषयेभ्यः भूमिशास्त्रेषु निष्णातं चन्द्रशेखर भारतीं विवेकिनं महाप्रज्ञं दैर्योगाय क्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वेदान्ततत्त्वज्ञं विदुशेखर भारती नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसा सुखबोधाय तत्त्वस्य विवेकोऽयं विधीयते। ಸೊ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಜನಕರು ಮತ್ತು ಯಾಜ್ಞವಲ್ಕ್ಯರು ಅವರಿಗಿಬ್ಬರಿಗೂ ಒಂದು ಸಂವಾದ ನಡೀತಾ ಇದೆ. ಅದರಲ್ಲಿ ಬೇಕಾದಷ್ಟು ವಿಷಯ, ಮುಖ್ಯವಾಗಿ ಆತ್ಮ ಸಂಬಂಧವಾದ ಏನಂದ್ರೆ ಬ್ರಹ್ಮ ಸಂಬಂಧ, ಬ್ರಹ್ಮ ಆತ್ಮ ಒಂದೇನೆ ತಾನೆ. ಹಾಗಾಗಿ ಆ ವಿಷಯವಾಗಿ ಒಂದು ಚರ್ಚೆ ನಡೀತಾನೆ ಇದೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಕಾಮಿನಃ ಸರ್ವಸಂಸಾರ ಪುರಾ ಮಂತ್ರೇಣ ವರ್ಣಿತಃ ಅಕಾಮಸ್ಯ ವಿಮೋಕ್ಷೋ ಅತ್ರ ತಥಾ ಮಂತ್ರೇಣ ವರ್ಣ್ಯತೆ. ಅಂದ್ರೆ ಕಾಮಿ ಅಂತ ಹೇಳಿದ್ರೆ ಯಾರಿಗೆ ಕಾಮನೆ ಇದೆಯೋ, ಅಂದ್ರೆ ಏನಾದ್ರೂ ಒಂದು ಬಯಕೆ ಬೇಕಿರುತ್ತೆ, ಅದು ಈ ಲೋಕದಲ್ಲಿ ಪೂರೈಸ್ಕೋಬಹುದು ಅಥವಾ ಪರಲೋಕದಲ್ಲಿ ಹೋಗಿ ಭೋಗ ಮಾಡ್ಬೋದು ಅಂತ ಕಾಮನೆ ಇರೋರಿಗೆ ಖಂಡಿತ ಮೋಕ್ಷ ಅನ್ನೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಕಾಮನೆಗೆ ತಕ್ಕನಾಗಿ ಕರ್ಮ ಮಾಡ್ತಾ ಇರ್ತಾರೆ. ಆ ಕರ್ಮಕ್ಕೆ ಫಲ ಅವ್ರಿಗೆ ಖಂಡಿತ ಸಿಗ್ತಾನೆ ಇರುತ್ತೆ. ಆ ಫಲ ಎಂಥದ್ದಾಗಿರುತ್ತೆ ಅಂತ ಹೇಳಿದ್ರೆ, ಒಂದರಲ್ಲಿ ಇದೇ ಲೋಕದಲ್ಲಿ ಸಿಗೋ ಫಲವಾಗಿರುತ್ತೆ ಅಥವಾ ಬೇರೆ ಲೋಕದಲ್ಲಿ ಸಿಗೋ ಫಲವಾಗಿರುತ್ತೆ. ಏನೇ ಇದ್ರೂ ಕೂಡ ಬೇರೆ ಲೋಕದಲ್ಲಿ ಹೋದ್ರು ಕೂಡ ಅದು ತಿರ್ಗಾ ಇಲ್ಲಿ ಬರ್ಬೇಕಾಗುತ್ತೆ ಅಂತ ಒಂದು ಹೋಗೋದು ಬರೋದು ಅಂತ ಒಂದಿದೆಯಲ್ಲ, ಅದು ಸಂಸಾರ ಅಂತ. ಕ್ಷೇಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂತ ಈ ಒಂದು ರೀತಿಯಲ್ಲಿ ಸಂಸಾರನೇ ಅದು. ಆದ್ರೆ ಯಾರಿಗೆ ಕಾಮನೆ ಇಲ್ವೇ ಇಲ್ವೋ, ಚೂರು ಕಟ್ಟು ಕಾಮನೆ ಇಲ್ವೇ ಇಲ್ವೋ ಅವ್ರಿಗೆ ಖಂಡಿತ ಮೋಕ್ಷ ಅನ್ನೋದನ್ನ ಇವಾಗ ಮುಂದಕ್ಕೆ ಈ ವಿಷಯದಲ್ಲಿ ಹೇಳ್ತೀವಿ ಅಂತ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ. ಪುಂಸಃ ಹೃದಯ ಶ್ರಿತಾಃ ಕಾಮಾಃ ಮುಚ್ಯಂತೆ ನಿಖಿಲಾಃ ಯದಾ ತದಾನೀಂ ಅಮೃತೋ ಭೂತ್ವಾ ಬ್ರಹ್ಮೈವ ಅತ್ರ ಸಮಶ್ನುತೆ. ಇವಾಗ ಮನುಷ್ಯನಿಗೆ ಅಂತಃಕರಣದಲ್ಲಿ ಕಾಮನೆಗಳು ಯಾವುದು ಕೂಡ ಇಲ್ದೇನೆ, ಯಾಕಂದ್ರೆ ಕಾಮನೆಗಳು ಇದ್ಬಿಟ್ರೆ ಏನಾಗುತ್ತೆ, ಅವ್ನು ಸಾಯೋ ಸಮಯಕ್ಕೆ ಅದು ಮೇಲೆ ಎದ್ದು ಬಂದ್ಬಿಡುತ್ತೆ. ಅದು ಎದ್ದು ಬಂದು ಅವನಿಗೆ ಮುಂದಿನ ಜನ್ಮ ಎಂಥದ್ದಾಗಿರುತ್ತೆ ಅಂತ ಅವನಿಗೆ ತೋರಿಸ್ಬಿಡುತ್ತೆ ಅದು. ಆದ್ರೆ ಕಾಮನೆನೇ ಇಲ್ಲದೆ ಇರೋನಿಗೆ ಏನಾಗುತ್ತೆ, ಈ ತರ ಒಂದು ಏನೋ ಅವ್ನಿಗೆ ಬರೋದೇ ಇಲ್ಲ ಮೇಲ್ಗಡೆ, ಹಾಗಾಗಿ ಅವ್ನಿಗೆ ಬಂಧ ಇಲ್ಲ ಅಂತ ಆಗೋಗುತ್ತೆ ಅದು. ಹಾಗಾಗಿ ಅವನು ಅವನಿಗೆ ಸಾವು ಅಂತ ಬಾಕಿಯವ್ರಿಗೆಲ್ಲ ಇರೋ ಸಾವು ತರ ಅವನಿಗೆ ಇರೋದೇನು. ಹಾಗಾಗಿ ಅಂತ ಅವನು ಮೋಕ್ಷವೇ ಮುಕ್ತಿನೇ ಅವನಿಗೆ ಅಂತ ಹೇಳಿದ್ರು. ಹಾಗಾಗಿ ಪುಂಸಃ ಪ್ರತಿಷ್ಠಿತಾಃ ಕಾಮಾಹ ಮುಚ್ಯಂತೆ ನಿಖಿಲಾಹ. ಪೂರ್ತಿ ಎಲ್ಲಾ ಕಾಮನೆಗಳು ಕೂಡ ಅವನಿಗೆ ಮನಸ್ಸಿಂದ ಹೊರಟೋಗ್ಬಿಟ್ರೆ ಅವಾಗ ಅವನು ಅಮೃತ ಭೂತ್ವ, ಅವನಿಗೆ ಅಮೃತತ್ವ ಅನ್ನೋದು ಸಿಕ್ಬಿಡುತ್ತೆ. ಅಮೃತ ಅಂದ್ರೆ ಮೋಕ್ಷ ಅನ್ನೋದು ಸಿಕ್ಬಿಡುತ್ತೆ ಅವನಿಗೆ. ಅಂದ್ರೆ ಅದು ಮೋಕ್ಷ ಅನ್ನೋದು ಎಲ್ಲೂ ಹೋಗೋದು ಅಂತಲ್ಲ, ಇಲ್ಲೇ ಅವನಿಗೆ ಮುಕ್ತಿನೇ ಅದು. ಅವನ ಶರೀರ ಮಾತ್ರ ಸಾಯುತ್ತೆ. ಅಂತಃಕರಣ ಅಂತ ಒಳಗಡೆ ಇದು ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದೇನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ಜನ್ಮ ಅದಕ್ಕಿಲ್ವೇ ಇಲ್ಲ. ಅದರಿಂದ ಮುಂದಿನ ಜನ್ಮ ಇದ್ರೇನೆ ಅವ್ರಿಗೆ ಏನಾಗುತ್ತೆ, ಈ ಶರೀರವನ್ನು ಬಿಟ್ಟು ಆ ಸೂಕ್ಷ್ಮ ಶರೀರ ಆಚೆ ಹೋಗುತ್ತೆ ಅದು. ಆದ್ರೆ ಇವ್ರ ಕೇಸಲ್ಲಿ ಏನಾಗಿರುತ್ತೆ, ಆ ಶರೀರ ಒಳಗಡೆ ಇರೋ ಅಂತ ಇದು ಸೂಕ್ಷ್ಮ ಶರೀರದಲ್ಲಿ ಒಳಗಡೆ ಕರ್ಮಗಳು ಯಾವ್ದು ಇರೋದಿಲ್ಲ, ಕಾಮನೆಯನ್ನು ಯಾವ್ದು ಇರೋದಿಲ್ಲ. ಅದರಿಂದ ಅವನು ಆ ಸೂಕ್ಷ್ಮ ಶರೀರ ಅನ್ನೋದು ಅದು ಅನಾದಿ ಕಾಲದಲ್ಲಿ ಯಾವ ಒಂದು ಪಂಚಭೂತಗಳಿಂದ ಉಂಟಾಗಿತ್ತೋ ಆ ಪಂಚಭೂತಗಳಲ್ಲಿ ಮತ್ತೆ ಬೆರ್ಕೊಂಡ್ ಬಿಡುತ್ತೆ ಇದು ಅಂತ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಅದು ನಮಗೆ ಬೆಳಕೆ ಮಾಡುವ ವಿಷಯ ಅಲ್ಲ ಅದು. ಅದರಿಂದ ಸೂಕ್ಷ್ಮ ಶರೀರ ಅನ್ನೋದು ನಮ್ಗೆ ಕಣ್ಣಿಗೆ ಕಾಣಿಸೋ ವಿಷಯವೇ ಇಲ್ಲ ಅದು. ಆದ್ರೆ ಬಾಕಿಯವ್ರಿಗೆಲ್ಲ ಈ ತರ ಆಗುತ್ತೆ. ಬಟ್ ಇವನ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಇವನ ಒಂದು ಸೂಕ್ಷ್ಮ ಶರೀರ ಅನ್ನೋದು ಆತರ ಪಂಚಭೂತಗಳಲ್ಲಿ ಅದು ಒಂದಾಗಿ ಅದು ಲೈವ್ ಆಗೋಗುತ್ತೆ ಅಂತ ಉಪನಿಷತ್ತಲ್ಲಿ ಹೇಳಿದ್ದಾರೆ. ನಾನು ಬ್ರಹ್ಮ ಅಶ್ನುತೆ ಅತ್ರ ಇತಿ ಜೀವತಃ ಮುಕ್ತಿ ಈರಿತ ಜೀವತ್ವೇ ಕೋ ವಿಶೇಷೋ ಅಸ್ತ್ಯ ಬಂಧಾತ್ ಮುಕ್ತೌ ಇತಿ ಈರ್ಯತಾಂ. ಇವಾಗ ಸರಿ, ಇವಾಗ ಏನ್ ಹೇಳಿದ್ರು, ಅವನು ಇಲ್ಲೇ ಬ್ರಹ್ಮವನ್ನ ಹೊಂದ್ಬಿಡ್ತಾನೆ ಅಂತ ಹೇಳಿದ್ರು.
ಆದ್ರೆ ಪ್ರಾಣ ಇರುವಾಗ್ಲೇನೆ ಅವನು ಬದುಕಿದಾಗ್ಲೇ ಬ್ರಹ್ಮವನ್ನು ಹೊಂದ್ತಾನೆ ಅವನು ಅಂತ ಹೇಳಿದ್ರು. ಜೀವನ್ ಮುಕ್ತಿ ಅಂತ ಇದೆಯಲ್ಲ, ಅವಾಗ ಬ್ರಹ್ಮ ಅಷ್ಣುತೆ ಹತ್ರ ಇದೆ. ಆ ಈ ಅವನು ಬದುಕಿದಾಗ್ಲೇ ಅವನಿಗೆ ಈ ತರ ಕಾಮನೆಗಳು ಯಾವ್ದು ಎಲ್ಲಿ ಹೋದ್ರೆ ಅವನಿಗೆ ಇದೇನೆ ಮುಕ್ತಿ ಅಂತ ಇರೋದಿಲ್ಲ. ಅದರಿಂದ ಅವನಿಗೆ ಜೀವ ಮುಕ್ತಿ ಅಂತ ಇರುತ್ತೆ ಅವನಿಗೆ. ಹಾಗಾಗಿ ಅದೆಂಥದ್ದು ಅಂತ ಕೇಳ್ತಾ ಇದ್ದಾರೆ. ನಾನು ಬ್ರಹ್ಮಷ್ಣುತೆ ಹತ್ರ ಇದೆ ಜೀವತಃ ಮುಕ್ತಿ ಈರಿತ ಜೀವತ್ವೇ ಕೋ ವಿಶೇಷವೋ ಅಸ್ಯ ಬಂಧಾತ್ ಮುಕ್ತವಿತಿ ಈರ್ಯತಾಂ. ಹಾಗಾದ್ರೆ ಅವನು ಬದುಕಿರುವಾಗಲೇ ಒಂದು ಜೀವ ಮುಕ್ತಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಆ, ಆ, ವಿಶೇಷ ಇರುತ್ತೆ, ಏನು ಅದ್ರಲ್ಲಿ ಸ್ಪೆಷಾಲಿಟಿ ಇರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅಭಿಮಾನ ಪೂರ್ವಂ ಆಸೀತ್ ದೇಹಾದೌ ಅಧುನಾ ತಥಾ ನಾಸ್ತಿ ಇತ್ಯತ್ರ ಅಸ್ತಿ ಅತಿ ವಿಸ್ಪಷ್ಟಃ ಸರ್ವದೃಷ್ಟಾಂತಃ ಉಚ್ಯತೆ. ಅವಾಗ ಏನಾಗುತ್ತೆ, ಅವನು ಬದುಕಿದಾಗ್ಲೇ ಅವ್ನಿಗೆ ಮುಕ್ತಿ ಅಂತ ಹೇಳ್ಬಿಟ್ರು. ಅವಾಗ ಅವ್ನು ಬದುಕಿದವಾಗ ಈ ಆತ್ಮಜ್ಞಾನ ಬಂದು ಅವನಿಗೆ ಮನಸ್ಸು ಪೂರ್ತಿ ಈ ತರ ಒಂದು ಕಾಮನೆ ಇಲ್ಲದೆ ಆದ್ಮೇಲೆ ಅವನಿಗೆ ಇರೋ ಕಾಲ ಇದೆಯಲ್ಲ ಅದೇ ಜೀವ ಮುಕ್ತಿ ಅಂತ ಹೇಳೋದು. ಅದಕ್ಕೆ ಮುಂಚೆ ಅವ್ನಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಶರೀರದಲ್ಲಿ ಅಭಿಮಾನ ಇತ್ತು ಅವನಿಗೆ. ಇವಾಗ ಅವನಿಗೆ ಶರೀರದಲ್ಲಿ ಅಭಿಮಾನ ಇರೋದಿಲ್ಲ ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದಕ್ಕೆ ಉಪನಿಷತ್ ಕೊಡೋ ಒಂದು ಆಶ್ಚರ್ಯವಾದ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಈ ಹಾವು ಇದೆಯಲ್ಲ ಅದು ಅದರ ಒಂದು ಮೇಲ್ಗಡೆ ಒಂದು ತೊಗಲು ಇರ್ತಲ್ಲ, ಅದನ್ನ ಅದು ಬಿಡುತ್ತಂತೆ. ಒಂದು ಕೊರೆ ಅಂತ ಹೇಳ್ತಾರೆ. ಅದನ್ನ ಅದು ವರ್ಷಕ್ಕೊಂದ್ಸತಿನೋ ಅಥವಾ ಏನೋ ಒಂದು ಟೈಮ್ ಇದೆ ಅದಕ್ಕೆ, ಒಂದು ಪೀರಿಯಾಡಿಕಲ್ ಆಗಿ ಅದನ್ನ ಅದು ಬಿಡುತ್ತೆ. ಅದು ಬಿಟ್ಟು ಅದನ್ನ ಹೋಗ್ಬಿಡುತ್ತೆ. ಒಂದ್ ಕಡೆ ನಿಂತು ಅದು ಏನ್ ಮಾಡುತ್ತೆ, ಅದನ್ನ ಬಿಟ್ಟಿರುತ್ತೆ. ಬಿಟ್ಟು ಬೇರೆ ಕಡೆ ಹೋಗಿರುತ್ತೆ. ಆದ್ರೆ ಈ ಪೊರೆ ಮಾತ್ರ ಯಾರಾದ್ರೂ ನೋಡ್ತಾರೆ ದೂರದಿಂದ, ಅವಾಗ ಹಾವಿದೆ ಅಂತ ಅನ್ಕೊಳ್ತಾರೆ ಅವರು. ಆದ್ರೆ ಬಂದು ನೋಡಿದ್ರೆ ಹತ್ತಕ್ಕೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅದು ಹಾವಲ್ಲ, ಅದು ಹಾವಿನ ಪೊರೆ ಮಾತ್ರ. ಬಿಕಾಸ್ ಆ ಶೇಪ್ ಅಲ್ಲೇ ಹಾಗೆ ಇರುತ್ತೆ ಅದು. ಹಾಗಾಗಿ ಅನ್ಲೆಸ್ ಅದ್ರ ಮೇಲೆ ಮಳೆಗಿಳೆಲ್ಲ ಬಿದ್ದಿದ್ರೆ ಅದು ಕರ್ಗೋಗ್ಬಿಡ್ತೈತೆ. ಕರ್ಗೋದ್ರೆ ಅದು ಸೆದರೋಗ್ಬಿಡ್ತೈತೆ. ಸೆದ್ರ ಆಗದೆ ಇದೆ ಹಾಗೆ ಇದ್ಬಿಟ್ರೆ ಅದೇನಾಗುತ್ತೆ, ದೂರದಿಂದ ನೋಡೋರಿಗೆ ಅದು ಹಾವೇ ಅಲ್ಲಿ ಮಲಗಿದ್ಯೋ ಅಂತ ಒಂದು ಫೀಲಿಂಗ್ ಬರುತ್ತೆ ಅದು. ಅವಾಗ ಇದಕ್ಕೆ ಈ ದೃಷ್ಟಾಂತ ಯಾತಕ್ಕೆ ಉಪನಿಷತ್ ಕೊಡ್ತು ಅಂತ ಹೇಳಿದ್ರೆ, ಅವನ ಶರೀರ ಅನ್ನೋದು ಬಿಟ್ಬಿಡ್ತಾನ ಅವನು. ಅವಾಗ ಅವನು ಶರೀರದ ಅಭಿಮಾನ ಇಲ್ಲದೆ ಇರ್ತಾನ ಅವನು. ಶರೀರ ಅನ್ನೋದೇನು, ನಮ್ಗೆ ಮೇಲ್ಗಡೆ ಇರೋ ಒಂದು ಹೊದಿಕೆ ಅಲ್ವಾ, ನಮ್ಗೆ ಮೇಲ್ಗಡೆ ಇರೋ ಒಂದು ಹೊದಿಕೆ. ಆ ಹಾವು ಕೂಡ ಮೇಲ್ಗಡೆ ಇರೋ ಒಂದು ಹೊದಿಕೆಯನ್ನು ಅದು ಬಿಟ್ಟಿದೆ. ಆದ್ರೆ ಅದಕ್ಕೆ ಒಳಗಡೆ ಹೊಸ ತೊಗರು ಬರುತ್ತೆ ಅದಕ್ಕೆ ಆಮೇಲೆ. ಆದ್ರೆ ಮನುಷ್ಯನಿಗೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಆ ಹಾವು ಹೇಗೆ ತನಗೇ ಸೇರಿತ್ತು, ತನ್ನ ಸ್ವರೂಪವೇ ಆಗಿ ಇತ್ತದು ಆ ಹೊರೆ ಅನ್ನೋದು. ಅದನ್ನ ಅದು ಬಿಟ್ಬಿಡ್ತು, ನನಗೆ ಸಂಬಂಧ ಇಲ್ಲ ಇದು ಅಂತ ಬಿಟ್ಬಿಡ್ತದು. ಅದೇ ತರ ಇವನು ಕೂಡ, ಇವನ್ಗೆ ಇವಂದೇ ಶರೀರ ಆದ್ರೂ ಕೂಡ ಇವನಿಗೆ ಆ ಶರೀರದಲ್ಲಿ ಅಭಿಮಾನ ಹೋಯ್ತು ಅಂತ ಹೇಳಿದ್ರೆ ಏನು, ನನಗೆ ಸಂಬಂಧಪಟ್ಟಿದಲ್ಲ ಅದು ಅಂತ ಇಟ್ಬಿಡ್ತಾನ ಅವನು ಅಂತ ಅವನು ಉತ್ಕೃಷ್ಟವಾದ ಒಂದು ಸ್ಥಿತಿಯನ್ನ ಕೊಡೋ ವೃತ್ತಾಂತ ಅದು ನೀವು ಹೇಳ್ತಾ ಇದ್ದಾರೆ. ಆ ಜೀವನ್ಮುಕ್ತನಾಗಿರೋನಿಗೆ ಶರೀರದಲ್ಲಿ ಅಭಿಮಾನ ಇರೋದಿಲ್ಲ ಅವನಿಗೆ. ಅದರಿಂದ ಅದಕ್ಕೆ ಈ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಅದಕ್ಕೆ ಆ ಪೊರೆ ಬಿಟ್ಟಿದ್ದ ಪೊರೆ ಮೇಲೆ ಅದಕ್ಕೆ ಅಭಿಮಾನ ಇರೋದಿಲ್ವೋ, ಅದು ಬಿಟ್ಬಿಟ್ಟು ಹೊರಟೋಗುತ್ತೆ, ಬೇರೆ ಎಲ್ಲೋ ಹೊರಟೋಗ್ಬಿಡ್ತೆ ಅದು. ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಬಿಟ್ಬಿಡ್ತೆ ಅದು. ಆತರ ಇವನು ಕೂಡ ಬದುಕಿದ್ದಾಗಲೇ ಇವನ ಶರೀರದಲ್ಲಿ ಅಭಿಮಾನ ಇಲ್ಲದೆ ಅದನ್ನ ಇರ್ತಾನೆ ಅವನು ಅಂತ ಆ ದೃಷ್ಟಾಂತ ಕೊಡ್ತಾರೆ. ಪ್ರತ್ಯಜ್ಞಾನ ಶಿಖಿಧ್ವಸ್ತೆ ಮಿಥ್ಯಾಜ್ಞಾನೇ ಸಹೇತುಕೆ ನೇತಿ ನೇತಿ ಸ್ವರೂಪತ್ವಾತ್ ಅಶರೀರೋ ಭವತಿ ಅಯಂ. ಹಾಗಾಗಿ ಇವನ್ ವಿಷಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆತ್ಮಜ್ಞಾನ ಇವನಿಗೆ ಬಂತು ಅಂತ ಹೇಳಿದ್ರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಗೀತೆ ಹೇಳಿದ್ರಲ್ಲ, ಈ ಜ್ಞಾನ ಅಗ್ನಿ ಅನ್ನೋದು, ಜ್ಞಾನವನ್ನ ಅಗ್ನಿಗೆ ಕಂಪೇರ್ ಮಾಡಿದ್ದಾರೆ. ಅದೇನ್ ಮಾಡುತ್ತೆ, ಅವ್ನ ಎಲ್ಲಾ ಕರ್ಮಗಳನ್ನು ಅದು ಭಸ್ಮ ಮಾಡ್ಬಿಡುತ್ತೆ, ಸುಟ್ಟಾಕ್ಬಿಡುತ್ತೆ ಅಂತ ಅರ್ಥ. ಸುಟ್ಟಾಕ್ಬಿಡುತ್ತೆ ಅಂದ್ರೆ ಏನು, ಬೆಂಕಿ ಹಾಕಿ ಸುಡುತ್ತೆ ಆತರ ಸುಟ್ಟಾಕೋದಲ್ಲ ಅದು. ಆ ಕರ್ಮಗೆ ಇವನಿಗೆ ಮತ್ತೆ ಜನ್ಮ ಕೊಡಕ್ಕೆ ಅದಕ್ಕೆ ಕರ್ಮಕ್ಕೆ ಶಕ್ತಿ ಇಲ್ಲದೆ ಹೋಗ್ಬಿಡುತ್ತೆ, ಅಷ್ಟೇ ಅರ್ಥ. ಹಾಗಾಗಿ ಅದೇ ಆ ಒಂದು ಎಕ್ಸಾಂಪಲ್ ಕೊಟ್ಟು ಆ ಒಂದು ವಿಷಯವನ್ನು ತಿಳಿಸ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯೇಕ ಜ್ಞಾನ ಶಿಖಿ ಅಂತ ಹೇಳಿದ್ರೆ ಅಗ್ನಿ. ಈ ಆತ್ಮಜ್ಞಾನ ಅಂತ ಒಂದು ಅಗ್ನಿಯಿಂದ ಇವನ ಅವಿದ್ಯೆ ಅನ್ನೋದು ಹೊಟ್ಟೋಗಿದೆ ಅದು. ಅವಾಗ ಏನಾಗುತ್ತೆ, ಕಾರಣ ಸಮೇತ ಇವನ ಒಂದು ಮಿಥ್ಯಾಜ್ಞಾನ ಹೊಟ್ಟೋಗಿದೆ. ನೇತಿ ಸ್ವರೂಪತ್ವಾತ್, ಯಾಕಂದ್ರೆ ಅದು ಅವನ ಸ್ವರೂಪ ಎಂತದ್ದು ಅಂದ್ರೆ ನೇತಿ ಅಂತ ಅವನಿಗೆ ಉಪನಿಷದಲ್ಲಿ ಹೇಳ್ಕೊಟ್ಟಿದೆಯಲ್ಲ. ಅಂದ್ರೆ ಯಾವ್ದು ನಾವು ನೋಡಿ ನೇತಿ ಅಂತ 2 ಸತಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ವ್ಯಾಖ್ಯಾನ ಕೊಡೋರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಾವು ಯಾವ್ದಕ್ಕೆ ಕೂಡ ಲೋಕದಲ್ಲಿ ನಾವು ಸಾಮಾನ್ಯ ನಮ್ಮ ಆಡು ಭಾಷೆಯಲ್ಲಿ ಕೂಡ ಈ ತರ ಇದೆ ನೋಡಿ, ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ನೀನ್ ಹೇಳ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ಒಂದು ಅನೌನ್ಸ್ಮೆಂಟ್ ಮಾಡಿ ಹೇಳಿದ್ರೆ ಒಂದು ಚೀಟಿ ತುಂಬಾ ಹ್ಯಾಂಡ್ ಬಿಲ್ಸ್ ಎಲ್ಲ ಕೊಟ್ಬಿಟ್ಟು ನೀನ್ ಕಣ್ಣಿಗೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಕೊಟ್ಬಿಡಪ್ಪ ಅವ್ರು ಅಂತ ಹೇಳ್ತೀವಿ. ಆದ್ರೆ ಯಾರು ಅಂತ 2 ಸತಿ ಹೇಳ್ತೀವಲ್ಲ, ಅದೇ ತರ ಇಲ್ಲೂ ಕೂಡ ನೇತಿ ಅಂತ ಹೇಳುವಾಗ ಯಾವ್ದು ನೀನು ನೋಡ್ತೀಯೋ ಅದು ಬ್ರಹ್ಮ ಅಲ್ಲ ಅಂತ ನೀನು ನೋಡ್ಕೋಬೇಕು ಅಂತ, ಆತರ ತಿಳ್ಕೊಬೇಕು ನೀನು ಅಂತ. ಹಾಗಾಗಿ ಅವಾಗ ಏನಾಗುತ್ತೆ ಅಂದ್ರೆ, ಎಲ್ಲವನ್ನೂ ಕೂಡ ನೀನು ಬ್ರಹ್ಮ ಅಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಒಂದೇ ಒಂದು ಮಾತ್ರ ಬ್ರಹ್ಮ ಅದ ಅಲ್ಲ ಅಂತ ಅಲ್ಲಗಳಿಕ್ ಆಗೋದಿಲ್ಲ. ಅದ್ ಯಾವ್ದು ಅಂತ ಹೇಳಿದ್ರೆ ಅವನೇ ಅದು ಎಲ್ಲವನ್ನೂ ಅಲ್ಲಗಳಿತಾ ಇದ್ದಾನಲ್ಲ,
ಅವನು ತನ್ನನ್ನೇ ಅಲ್ಲಗಳಿಕೊಳ್ಳಕ್ ಆಗೋದಿಲ್ಲ ಅಂತ. ನೋಡಿ, ತನ್ನನ್ನು ಅಂತ ಹೇಳುವಾಗ ನಾವು ಎಲ್ಲವನ್ನೂ ನಾವು ಹೇಳುವಾಗ ಏನೇನ್ ತಗೋಬೇಕು ಅಂತ ಹೇಳಿದ್ರೆ, ಅವನ ಶರೀರ, ಅವನ ಪಂಚಕೋಶಗಳು ಯಾವ್ದು, ಅವನ ಅಹಂಕಾರದಿಂದ ಹಿಡಿದು ಅವನ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಸ್ಥೂಲ ಶರೀರ, ಆಮೇಲೆ ಆಸೆ ಇರೋದು ಪೂರ್ತಿ, ಅದೇನೇ ಎಲ್ಲವೂ ಅಂತ ಹೇಳುವಾಗ ಅವಾಗ ಅವನೇನ್ ಮಾಡ್ತಾನೆ, ಸಾಕ್ಷಿ ಸ್ವರೂಪದಲ್ಲಿ ನಿಂತು ಅವನೇನ್ ಮಾಡ್ತಾನೆ, ಅಥವಾ ಅವನ ಬ್ರಹ್ಮ ಸ್ವರೂಪದಲ್ಲಿ ನಿಂತವನು ಇದನ್ನೆಲ್ಲವನ್ನೂ ಕೂಡ ನೇತಿಯಿಂದ ಅವನು ಅಲಗಲಿದ್ದಾನೆ. ಹಾಗಾಗಿ ಆದ್ರೆ ತನ್ನ ಸ್ವರೂಪ ಅಂತ ಇದೆಯಲ್ಲ, ಅದನ್ನ ಮಾತ್ರ ಅಲ್ಲಗಳಿಗೆ ಆಗೋದಿಲ್ಲ. ಯಾಕಂದ್ರೆ ಅದು ವಿಷಯವಾಗೋದೇ ಇಲ್ಲ. ಅಂದ್ರೆ ಅದು ಇಟ್ಸ್ ನಾಟ್ ಎನ್ ಆಫ್ ಆಬ್ಜೆಕ್ಟ್. ಅದು ಸಬ್ಜೆಕ್ಟ್ ಆಗಿ ಇವನಿರ್ತಾಗ ಬಾಕಿ ಎಲ್ಲವೂ ಆಬ್ಜೆಕ್ಟ್ ಆಗುತ್ತೆ. ಇವನ ಅಹಂಕಾರ ಕೂಡ ಆಬ್ಜೆಕ್ಟ್ ಆಗುತ್ತೆ. ಅದರಿಂದ ಆಬ್ಜೆಕ್ಟ್ ಆಗೋದು ಯಾವ್ದು ಅದೆಲ್ಲವನ್ನೂ ಇವನು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ ಅಂತ ಬಿಡ್ತಾನೆ. ಅದೇ ತಾನೇ ಆಗಿರೋ ಸ್ವಲ್ಪ ಇದೆಯಲ್ಲ, ಅದು ದಟ್ ವಿಲ್ ನೆವರ್ ಬಿಕಮ್ ಅನ್ ಆಬ್ಜೆಕ್ಟ್. ಅದರಿಂದ ಅವರು ಇಟ್ ಕೆನಾಟ್ ಬಿ ನೆಗೆಟೆಡ್ ಅಥವಾ ಆ ಒಂದು ಲಾಜಿಕ್ ಇರೋದಿದೆ. ಹಾಗಾಗಿ ಈ ತರ ಅವನು ಸ್ವರೂಪವೇ ಆಗಿರೋದ್ರಿಂದ ಅವನ ಆತ್ಮಸ್ವರೂಪ ಇವನು ಅಶರೀರೋ ಭವತಿ ಅಯಂ ಅಂತ. ಅಂದ್ರೆ ಶರೀರ ಇದ್ರೂ ಕೂಡ ಅವನು ಅಶರೀರನಾಗಿರ್ತಾನೆ, ಅವನು ಶರೀರ ಇಲ್ಲನಾಗಿರ್ತಾನೆ. ಯಾಕೆಂದ್ರೆ ಅಭಿಮಾನ ಇಲ್ಲದೆ ಇರೋ ಕಾರಣದಿಂದ ಅದ್ರ ಇರ್ತಾನೆ ಅವನು. ಅಂದ್ರೆ ಅದಕ್ಕಾಗಿ ಅವ್ನು ಸಾಯ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅವನು ಬದುಕಿದ್ದಾಗ್ಲೇನೆ ಅವನು ಈ ತರ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನ ಭಗವದ್ಗೀತೆ ಇಂಥದ್ದೆಲ್ಲ ಬೇಕಾದಷ್ಟು ಬಂದಿದೆ. ಯಾವುದು 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಅಂತ ಒಂದು ಬರುತ್ತೆ. 2ನೇ ಅಧ್ಯಾಯದ ಕೊನೆಯಲ್ಲಿ ಸ್ಥಿತಪ್ರಜ್ಞತೆ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತ ಅದನ್ನ ಕೇಳ್ತಾನೆ. ಈ ತರ ಸ್ಥಿತಪ್ರಜ್ಞ ಅವ್ನಿಗೆ ಹೇಗಿರ್ತಾನೆ, ಅವನು ಒಂದು ನಡೆ ನುಡಿ ಎಲ್ಲ ಹೇಗಿರುತ್ತೆ ಅಂತ ಕೇಳಿದಾಗ ಅದಕ್ಕೆ ಅವನು ಉತ್ತರ ಕೊಡ್ತಾನೆ. 14ನೇ ಅಧ್ಯಾಯದಲ್ಲಿ ಗುಣಾತೀತ ಅಂತ ಹೆಸರಲ್ಲಿ ಅದನ್ನೇ ಹೇಳಿದ್ದಾರೆ. 12ನೇ ಅಧ್ಯಾಯದಲ್ಲಿ ಭಕ್ತ ಅಂತ ಈ ವಿಷಯದಲ್ಲಿ ಅದೇ ಹೇಳಿದ್ದಾರೆ. ಇನ್ನು ಬೇರೆ ಕಡೆನೂ ಬರುತ್ತೆ. ಸೊ ಹೀಗೆ ಅವನು ಬದುಕಿದಾಗ್ಲೇ ಯಾವ ತರ ಇರ್ತಾನೆ ಅನ್ನೋದನ್ನ ನಮ್ಗೆ ಮಹಾಭಾರತ, ಆಮೇಲೆ ಈ ಭಗವದ್ಗೀತೆ, ಇದು ಬೇರೆ ಬೇರೆ ಗ್ರಂಥಗಳೆಲ್ಲ ಬಂದಿದೆ ಈ ತರ. ಸೊ ಸ್ಥೂಲ ದೇಹಂ ಪರಿತ್ಯಜ್ಯ ಲಿಂಗದೇಹಯುತೋ ಯದಿ ಮೃತಃ ತದಾ ಸ್ಯಾತ್ ನತು ಏವಂ ಅಮೃತೋತ್ಸವ ಅದೋ ಭವೇತ್ ಅಂತ. ಇವಾಗ ಸ್ಥೂಲ ದೇಹಂ ಪರಿತ್ಯಜ್ಯ ಲಿಂಗದೇಹಯುತೋ ಯದಿ ಮೃತಃ. ನೋಡಿ, ಇವಾಗ ಸಾಮಾನ್ಯವಾಗಿ ಲೋಕದಲ್ಲಿ ಒಬ್ಬ ತೀರ್ಕೊಂಡ್ಬಿಟ್ಟಿದ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಸ್ಥೂಲ ಶರೀರವನ್ನ ಬಿಟ್ಬಿಡ್ತಾನೆ ಅವನು. ಅದೇ ಸೂಕ್ಷ್ಮ ಶರೀರದಲ್ಲಿ ಅವನಿಗೆ ಅಭಿಮಾನ ಇರುತ್ತೆ, ಜೀವ ಅಂತ ಒಂದು ಅಭಿಮಾನ ಇರ್ತಲ್ಲ, ಅದೇ ಆಚೆ ಹೋಗೋದು. ಹಾಗಾಗಿ ಅವನು ನೋಡಿ ಇದ್ರಲ್ಲಿ ಕೂಡ ಯಾವ ತರ ಇದೆ ಅಂದ್ರೆ ಆಶ್ಚರ್ಯವಾಗುತ್ತೆ ನಮ್ಗೆ. ಅವ್ನು ಹುಟ್ಟಿ ಬೆಳೆದು ಎಷ್ಟೋ ದಿನ ಬದುಕಿದ್ದಾನೆ, ಎಷ್ಟೋ ವರ್ಷ ಬದುಕಿದ್ದಾನೆ. ಆದ್ರೆ ಹೋಗೋ ತನಕ ಅವನಿಗೆ ಈ ಶರೀರದಲ್ಲಿ ಒಂದು ಅಭಿಮಾನ ಇರುತ್ತೆ. ಆದ್ರೆ ಆ ಕರ್ಮ ಅದ್ರ ಕರ್ಮ ನಿರ್ದಿಷ್ಟವಾದ ಕರ್ಮ ಇದೆಯಲ್ಲ, ಪ್ರಾರಬ್ಧ ಕರ್ಮ ಅಂತ ಒಂದು ಸ್ಟಾರ್ಟ್ ಆಗುವಾಗ ಅವ್ನು ಹುಟ್ತಾನೆ. ಅವನಿಗೆ ಈ ಜನ್ಮದಲ್ಲಿ ಎಷ್ಟು ಪ್ರಾರಬ್ಧ ಕರ್ಮ ಏನ್ ಅನುಭವಿಸ್ಬೇಕು ಅನ್ನೋದು ನಿರ್ಣಯ ಆಗೋಗ್ಬಿಟ್ಟಿರುತ್ತೆ ಅವ್ನು ಹುಟ್ಟೋವಾಗ್ಲೇನೆ. ಅವಾಗ ಅವ್ನು ಎಷ್ಟು ಕಾಲ ಬದುಕಿರ್ತಾನೆ ಅನ್ನೋದಕ್ಕೂ ನಿರ್ಣಯ ಆಗಿರುತ್ತೆ ಅದು. ಅವಾಗ ಅವನು ಕೊನೆ ತನಕ ಅವನ ಶರೀರದಲ್ಲಿ ಅವನೇ ಇರ್ತಾನೆ. ಆದ್ರೆ ಕೊನೆಗಳಿಗೆ ಬರುವಾಗ ಅವ್ನಿಗೆ ಇದ್ರ ಮೇಲೆ ನಾವು ಇಲ್ಲಿ ಇರಕ್ ಆಗೋದಿಲ್ಲ, ನಾವ್ ಇದ್ಮೇಲೆ ಮುಂದಕ್ಕೆ ಬೇರೆ ಕಡೆ ಹೋಗ್ತೀವಿ ನಾವು ಅಂತ ಅವನಿಗೆ ಅದೇ ಕೊನೆಯಲ್ಲಿ ಅವನಿಗೆ ಫ್ಲಾಶ್ ಅಂತ ಕಾಣಿಸುತ್ತಲ್ಲ, ಅವನಿಗೆ ಪ್ರಾಣ ಹೋಗುವಾಗ ಅವನಿಗೆ ಮನಸ್ಸಲ್ಲಿ ಅವ್ನಿಗೆ ಮಾತ್ರ ಕಾಣಿಸುತ್ತೆ ಅದು. ಬಾಕಿ ಯಾರಿಗೂ ಗೊತ್ತಾಗಲಿಲ್ಲ. ಅವ್ನಿಗೆ ಮಾತ್ರ ಅದು ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅವ್ನಿಗೆ, ನಾವು ಏನ್ ಆಗ್ತೀವಿ ಮುಂದೆ ಅಂತ. ಹಾಗಾಗಿ ಅವ್ನು ಏನ್ ಮಾಡ್ತಾನೆ, ಇದನ್ನ ಬಿಟ್ಟು ಹೋಗ್ತಾನೆ. ಅವಾಗ ಈ ಸ್ಥೂಲ ಶರೀರನ ಬಿಟ್ಟು ಕೂಡ ಆ ಸೂಕ್ಷ್ಮ ಶರೀರದ ಸಮೇತ ಇರ್ತಾನೆ ಅವನು. ಅದು ಮೋಕ್ಷ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಅದು ಸಾವು ಅಷ್ಟೇನೆ. ಅದು ಸಂಸಾರಕ್ಕೆ ಇರೋ ಇನ್ನೊಂದು ಇದು. ಇವಾಗ ಒಂದು ಹಂತ ಮುಗ್ದಿದೆ, ಇನ್ನೊಂದು ಹಂತ ಪ್ರಾರಂಭ ಆಗುತ್ತೆ ಅವನಿಗೆ. ಹಾಗಾಗಿ ಅದು ಸಂಸಾರದ ಮುಕ್ತಿ ಅಲ್ಲ, ಮುಕ್ತಾಯ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಥೂಲ ದೇಹಂ ಪರಿತ್ಯಜ್ಯ ಲಿಂಗದೇಹ ಅಂದ್ರೆ ಸೂಕ್ಷ್ಮ ಶರೀರ, ಲಿಂಗದೇಹ ಅಂತ ಅದಕ್ಕೆ ಹೆಸರು. ಯಾತಿಕದ ಲಿಂಗದೇಹ ಅಂತ ಅದಕ್ಕೆ ಯಾತಿಕ ಹೆಸರು ಅಂತ ಹೇಳಿದ್ರೆ, ಲಿಂಗ ಅಂತ ಹೇಳಿದ್ರೆ ನಮ್ಗೆ ಸಾಮಾನ್ಯವಾಗಿ ಶಿವಲಿಂಗ ಅಂತ ನಾವು ಲಿಂಗ ಅಂದ್ರೆ ಅದನ್ನೇ ಅನ್ಕೊಳ್ತೀವಿ ನಾವು, ಅಥವಾ ಜೆಂಡರ್ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಇದು ಅರ್ಥ ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ಅರ್ಥ ಏನಂತ ಹೇಳಿದ್ರೆ ಲಿಂಗ ಜ್ಞಾಪನೆ ಅಂತ. ಅಂದ್ರೆ ಯಾವ್ದಕ್ಕೊಂದು ಗುರುತು ಅಂತ ಹೇಳ್ತೀವಲ್ಲ, ಅದೇ ಅರ್ಥ ಅದಕ್ಕೆ. ಲಿಂಗ ಅಂತ ಹೇಳಿದ್ರೆ ಗುರುತು ಅಂತ ಅರ್ಥ. ನೋಡಿ, ಇವಾಗ ಜೆಂಡರ್ ಕೂಡ ಗುರುತು ತಾನೇ ಅಲ್ವಾ, ಗಂಡ ಹೆಣ್ಣು ಅನ್ನೋದಕ್ಕೆ ಗುರುತದು. ಅದೇ ತರ ಈ ಶಿವಲಿಂಗಕ್ಕೆ ಕೂಡ ಯಾತಿಕಾದ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಶಿವ ಅಂತ ಒಂದು ತತ್ವ ಇದೆಯಲ್ಲ, ಅದಕ್ಕೆ ಆಕಾರ ಯಾವ್ದು ಇಲ್ವೇ ಇಲ್ಲ. ನಾವು ಮುಖಣ್ಣ ಅಂತೆಲ್ಲ ಹೇಳ್ತಾ ಇರೋದು ಅದು ಆಕಾರ ಕೊಟ್ಟಿರೋ ಶಿವ. ಅದು ನಿಜವಾಗ್ಲೂ ಶಿವ ತತ್ವ ಅಂತ ಒಂದಿದೆಯಲ್ಲ, ಅದು ಅಖಂಡವಾಗಿರೋ ಒಂದು ನಿರ್ಗುಣವಾಗಿ ನಿರಾಕಾರವಾದ ಚೈತನ್ಯ ಅದು. ಅದಕ್ಕೆ ಅದನ್ನ ನಾವು ಹೇಗೆ ಅದನ್ನ ಆರಾಧನೆ ಮಾಡೋದು ಅಂತ ಕೇಳಿದ್ರೆ, ಅದಕ್ಕೆ ಲಿಂಗ ಅಂತ ಒಂದು ಇದಿರೋದು ಅವನ್ನ ಜ್ಞಾಪಿಸೋದಿದೆ. ಹಾಗಾಗಿ ಈ ಲಿಂಗ ಅಂತ ಒಂದಿದೆಯಲ್ಲ ಶೇಪ್ ಅಲ್ಲಿ, ಅದು ಅದನ್ನ ಪೂಜೆ ಮಾಡೋರಿಗೆ ಅದು ಬ್ರಹ್ಮ ಸ್ವರೂಪವನ್ನ ನೆನಪು ಮಾಡ್ಕೊಳ್ತಾನೆ. ಅದೇ ತರಾನೇ ಸಾಲಿಗ್ರಾಮ ಅಂತ ಯಾವ್ದಿದೆಯೋ ವಿಷ್ಣುವನ್ನ ಗುರ್ತು ಮಾಡೋದು, ಆ ಸಾಲಿಗ್ರಾಮ ಕೂಡ ಒಂದು ಲಿಂಗಾನಿ. ಆಕ್ಚುಲಿ ಲಿಂಗ ಅಂತ ಅದಕ್ಕೆ ಹೆಸರು ಕೊಟ್ಟಿಲ್ಲ ಅಷ್ಟೇ ಹೊರತು ಅದು ಕೂಡ ಲಿಂಗ, ವಿಷ್ಣು ಲಿಂಗಾನಿ ಅದು. ಯಾಕಂದ್ರೆ ವಿಷ್ಣುವನ್ನ ಗುರುತಿಸುತ್ತೆ ಅದು, ವಿಷ್ಣುವನ್ನ ನೆನಪು ಮಾಡುತ್ತೆ ಅದು. ಆ ಸಾಲಿಗ್ರಾಮವನ್ನೇ ಪೂಜೆ ಮಾಡೋದಿಗೆ ವಿಷ್ಣುವನ್ನ ನೆನಪು ಮಾಡುತ್ತೆ ಅದು. ಹೀಗೆ ಲಿಂಗ ಅಂತ ಹೇಳಿದ್ರೆ ನೆನಪು ಮಾಡೋದು ಯಾವ್ದಿದೆಯೋ ಅದಕ್ಕೆ ಲಿಂಗ ಅಂತ ಹೆಸರು. ಹಾಗಾಗಿ ಈ ಸೂಕ್ಷ್ಮ ಶರೀರಕ್ಕೆ ಯಾವ್ದಕ್ಕೆ ಲಿಂಗ ಶರೀರ ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿಯನ್ನ ನಾವು ನೋಡಿದಾಗ ಅವನಿಗೆ ಸ್ಥೂಲ ಶರೀರ ಕಾಣಿಸುತ್ತೆ ನಮ್ಗೆ.
ಆದ್ರೆ ಆ ಸ್ಥೂಲ ಶರೀರ ಮಾತ್ರ ಅಲ್ಲ, ಅವನಿಗೆ ಬಾಡಿ ಲ್ಯಾಂಗ್ವೇಜ್ ಅಂತ ಒಂದಿರುತ್ತೆ. ಅವಾಗ ಅವನು ನಾವೇನಾದ್ರು ಮಾತಾಡಿದ್ರೆ ಅವನು ರೆಸ್ಪಾಂಡ್ ಮಾಡ್ತಾನೆ, ಅಥವಾ ನಾವೇನಾದ್ರು ಹೇಳಿದಾಗ ಅವನು ಅರ್ಥ ಮಾಡ್ಕೊಳ್ತಾನೆ, ಅಥವಾ ತಾನೇ ಕೂಡ ಏನಾದ್ರು ಕೆಲಸಗಳನ್ನು ಮಾಡ್ತಾನೆ. ಅವಾಗ ಇದೆಲ್ಲ ಮಾಡ್ಬೇಕಾದ್ರೆ ಈ ಒಂದು ಶರೀರ ಇದೆಲ್ಲ ಯೋಚನೆ ಮಾಡೋದು ಅಥವಾ ಏನೋ ಒಂದು ಕ್ರಿಯೆ ಮಾಡೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು, ಇದು ಜಡ ಶರೀರ. ಇದೆಲ್ಲ ಹೇಗೆ ಮಾಡುತ್ತೆ ಅಂತ ಕೇಳಿದ್ರೆ, ಅವನ ಒಳಗಡೆ ಒಂದು ಚೈತನ್ಯ ಸ್ವರೂಪ ಇದೆ, ಅದ್ ಇಟ್ಕೊಂಡೇನೆ, ಅದು ಇರೋದ್ರಿಂದಾನೇ ಇವ್ನು ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ನಾವು ಹೇಳ್ತೀವಲ್ಲ. ಅವಾಗ ಈ ಸೂಕ್ಷ್ಮ ಶರೀರ ಏನ್ ತೋರ್ಸುತ್ತೆ ಅಂತ ಹೇಳಿದ್ರೆ, ಆ ಒಳ್ಳೆ ಒಂದು ಚೈತನ್ಯ ಇದೆ ಅನ್ನೋದಕ್ಕೆ ಇದು ಗುರ್ತು. ಹೇಗೆ ಆ ಈಶ್ವರನಿಗೆ ಒಂದು ಗುರುತಾಗಿ ಈ ಲಿಂಗ ಇದೆಯೋ, ಅದೇ ತರ ಈ ಲಿಂಗ ಶರೀರ ಅನ್ನೋದು ಆ ಚೈತನ್ಯ ಒಳಗಡೆ ಇದ್ದುಕೊಂಡಿದೆ, ಅವ್ರ ಒಳಗಡೆ ಇದೆ ಅನ್ನೋದಕ್ಕೆ ಗುರುತು ಅಂತ ಕಾರಣದಿಂದ ಇದಕ್ಕೆ ಲಿಂಗ ಶರೀರ ಅಂತ ಹೇಳ್ತಾರೆ. ಸೊ ಈ ಲಿಂಗ ಶರೀರದ ಸಮೇತ ಇರ್ತಾನವನು ಈ ಸ್ಥೂಲ ಶರೀರ ಬಿಟ್ಟಿದ್ದಾನೆ. ಅದು ಮುಕ್ತಿನ ಅಂತ ನೋಡಿ, ಯಾವ್ದೋ ಒಂದು ಬಿಟ್ರೆ ಮುಕ್ತಿ ಅಂತ ನಾವು ಹೇಳೋದು. ಆದ್ರೆ ಈ ಸ್ಥೂಲ ಶರೀರ ಬಿಟ್ಟು ಮಾತ್ರಕ್ಕೆ ಅವ್ನು ಮುಕ್ತಿ ಅಲ್ಲ ಅದು ಸಂಸಾರವೇ ಅದು ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನತು ಏವಂ ಅಮೃತೋತ್ಸವ್ ಅಥವಾ ಭವತೆ. ಆದ್ರೆ ಈ ಜ್ಞಾನಿಯಾಗಿದ್ದಾನಲ್ಲ ಅವನು ಈ ತರ ಅಲ್ಲ. ಅದು ಅವನು ಎಲ್ಲಾ ರೀತಿಯಾದ ಶರೀರದಲ್ಲೂ ಕೂಡ ಅವನು ಅಭಿಮಾನ ಬಿಟ್ಟಿರೋನು. ಅವನು ಸ್ಥೂಲ ಶರೀರದ ಅಭಿಮಾನ ಬಿಟ್ಟಿದ್ದಾನೆ, ಸೂಕ್ಷ್ಮ ಶರೀರದಲ್ಲೂ ಅಭಿಮಾನ ಬಿಟ್ಟಿದ್ದಾನೆ, ಪಂಚಕೋಶಗಳಲ್ಲಿ ಅಭಿಮಾನ ಬಿಟ್ಟಿದ್ದಾನೆ ಅಂತ ಅರ್ಥ ಅದಕ್ಕೆ ಕೊಟ್ಟಾರೆ. ಹಾಗಾಗಿ ಅವನಿಗೆ ಸ್ವಲ್ಪ ಕೂಡ ಬಂಧ ಅನ್ನೋದು ಇರೋದೇ ಇಲ್ಲ, ಬದುಕಿದಾಗ್ಲೂ ಕೂಡ ಅವನಿಗೆ ಬಂಧ ಅನ್ನೋದು ಇರೋದೇ ಇಲ್ಲ ಅಂತ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಒತ್ತಿ ಹೇಳಿ. ಪ್ರತಿಷ್ಠ ಚೇಷ್ಟಾಯುತತ್ವಾತ್ ಚೇಷ್ಟಾ ಹೇತುತ್ವಾತ್ ಸಾಕ್ಷಿ ಉಕ್ತಃ ಪ್ರಾಣಶಬ್ದತಃ ಕೋಹಿ ಏವ ಅನ್ಯಾತ್ ಇತಿ ಪ್ರೋಕ್ತಂ ಚೇಷ್ಟಾ ಹೇತುತ್ವಂ ಆತ್ಮನಃ ಅಂತ. ನೋಡಿ, ಇವಾಗ ಈ ಸಾಕ್ಷಿ ಅನ್ನೋದು ಇದೆಯಲ್ಲ, ನಮ್ಮ ಒಳಗಡೆ ಪಂಚಕೋಶಗಳಿಂದ ದಾಟಿರೋ ಆತ್ಮ ಚೈತನ್ಯ. ನೋಡಿ, ನಾವು ಸಾಕ್ಷಿ ಅಂತ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಾಕ್ಷಿಯಿಂದ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಕೋರ್ಟ್ನಲ್ಲಿ ಸಾಕ್ಷಿ ಇರ್ತಾರಲ್ಲ ಅದನ್ನ ನಾವು ಅನ್ಕೊಳ್ತೀವಿ. ಆದ್ರೆ ವೇದಾಂತದಲ್ಲಿ ಸಾಕ್ಷಿ ಇದೆ ಅರ್ಥ ಬರುತ್ತೆ ಇದ್ರಲ್ಲಿ. ಏನು ಅಂತ ಹೇಳಿದ್ರೆ, ಆ ಕೋರ್ಟಲ್ಲಿ ಸಾಕ್ಷಿ ಎಲ್ಲ ಕೂಡ ಅವನಿಗೆ ಸಂಬಂಧ ಇಲ್ಲ ಅದರಲ್ಲಿ, ಆದ್ರೆ ಅವ್ನು ನೋಡಿದ್ದಾನೆ ಅದನ್ನ, ಏನೋ ಒಂದು ಘಟನೆ ನಡೆದಿದ್ದನ್ನ ಅವ್ನು ನೋಡಿದ್ದಾನೆ, ಆಸ್ ಎ ಥರ್ಡ್ ಪರ್ಸನ್ ನೋಡಿದ್ದಾನೆ. ಅವನ್ನ ಕರೀತಾರೆ, ಸಾಕ್ಷಿಯಾಗಿ ಕರೀತಾರೆ. ಅವಾಗ ಅವನು ಏನ್ ನಡೆದಿದ್ದೋ ಅದನ್ನ ಹೇಳ್ತಾನೆ. ಹಾಗಾಗಿ ಆತರ ಇಲ್ಲೂ ಕೂಡ ಈ ಆತ್ಮ ಚೈತನ್ಯ ಅಂತ ಒಂದು ಇದೆಯಲ್ಲ, ಅದು ಎಲ್ಲದಕ್ಕೂ ಸಾಕ್ಷಿಯಾಗಿರುತ್ತೆ. ಅವನ ಅಂತಃಕರಣದಲ್ಲಿ ಏನೇನ್ ನಡೀತೋ ಎಲ್ಲದಕ್ಕೂ ಸಾಕ್ಷಿಯಾಗಿರುತ್ತೆ ಅದು. ಹಾಗಾಗಿ ಅದಕ್ಕೆ ಸಾಕ್ಷಿ ಅಂತ ಹೆಸರು. ಅದು ಅದಕ್ಕೆ ಇದರಲ್ಲಿ ಶಾಸ್ತ್ರದಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅಕರ್ತೃತ್ವೇ ಸತಿ ಬೋಧೃತ್ವಂ ಅಂತ ಅರ್ಥ. ಅಕರ್ತೃತ್ವೇ ಸತಿ ಬೋಧೃತ್ವಂ ಅಂದ್ರೆ ಅದು ಏನು ಕೆಲಸ ಮಾಡಲ್ಲ, ಆದ್ರೆ ಅದೆಲ್ಲವನ್ನು ತಿಳ್ಕೊಳ್ಳುತ್ತೆ ಅಂತ ಅರ್ಥ. ಹಾಗಾಗಿ ಅದಕ್ಕೆ ಇದೆ ಅರ್ಥ. ತಿಳ್ಕೊಳುತ್ತೆ ಅಂತ ಹೇಳುವಾಗ ಕೂಡ ನಾವು ಇನ್ನೊಂದು ಅರ್ಥ ಇಲ್ಲಿ ತಿಳ್ಕೊಬೇಕು. ನೋಡಿ, ನಾವು ಒಂದಿನ ತಿಳಿತೀವಿ ಅಂತ ಹೇಳಿದ್ರೆ ನಮ್ಗೆ ಇಂದ್ರಿಯಗಳು ಬೇಕು, ಮನಸ್ಸು ಬೇಕು. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ರೇನೆ ವಿ ಕ್ಯಾನ್ ನೋ ಸಮಥಿಂಗ್, ವಿ ಕ್ಯಾನ್ ಇದು ಪರ್ಸೀವ್ ಸಮಥಿಂಗ್ ಅಂತ ಒಂದು ಪರ್ಸೆಪ್ಷನ್ ನಾಲೆಜ್ ನಮ್ಗೆ ಬರುತ್ತೆ. ಆದ್ರೆ ಈ ಆತ್ಮನಿಗೆ ಅಥವಾ ಸಾಕ್ಷಿಗೆ ಹೇಗೆ ಅದನ್ನ ತಿಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಅದಕ್ಕಿಂತಾಗಿ ಏನು ಇಲ್ವಲ್ಲ ಅಂತ ಕೇಳಿದ್ರೆ, ಇದಕ್ಕೆ ಇನ್ನೊಂದು ಪರಿಷ್ಕಾರ ಮಾಡಿ, ಅಂದ್ರೆ ತಿಳ್ಕೊಳ್ಳುತ್ತೆ ಅಂತ ಒಂದು ಹೇಳಿದ್ರಲ್ಲ, ಆ ಡೆಫಿನೇಷನ್ ಇನ್ನು ಸ್ವಲ್ಪ ರಿಫೈನ್ ಮಾಡಿ ಅದು ಎಲ್ಲವನ್ನೂ ಬೆಳಗುತ್ತೆ ಅಂತ ಆಗ್ತದೆ. ಸೊ ಅದು ಬೆಳಕು ಸ್ವರೂಪ ಅಂದ್ರೆ ಚೈತನ್ಯ ಸ್ವರೂಪ ಅದು. ಅದ್ರ ಸನ್ನಿಧಿಯಲ್ಲಿ ಏನಾದ್ರು ಬಂದ್ರೆ ಅದಕ್ಕೆ ಈ ಚೈತನ್ಯ ಸಿಗುತ್ತೆ ಅದಕ್ಕೆ. ಅವಾಗ ಏನಾಗುತ್ತೆ, ಈ ಆತ್ಮ ಚೈತನ್ಯದ ಸನ್ನಿಧಿಯಲ್ಲೇ ಈ ಇಂದ್ರಿಯಗಳು ಮನಸ್ಸು ಇದೆಲ್ಲ ಇರೋದ್ರಿಂದ ಆತ್ಮ ಚೈತನ್ಯ ಇವುಗಳಿಗೆ ಸಿಗುತ್ತೆ, ಈ ಮನಸ್ಸು ಇಂದ್ರಿಯಗಳಿಗೆ. ಅವಾಗ ಅದಕ್ಕೊಂದು ಚೇತನ ಸಿಗುತ್ತೆ ಅಂತ ಹೇಳಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಅಂತಃಕರಣದಲ್ಲಿ ಆತ್ಮದ ರಿಫ್ಲೆಕ್ಷನ್ ಬೀಳುತ್ತೆ. ಅವಾಗ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಶಕ್ತಿಯಿಂದ ಇಂದ್ರಿಯಗಳು, ಪ್ರಾಣ ಇದೆಲ್ಲ ಕೆಲಸ ಮಾಡುತ್ತೆ ಅಂತ ಉಪನಿಷತ್ ಕೊಟ್ಟಿರೋ ಪ್ರಕ್ರಿಯೆ. ಸೊ ಹೀಗೆ ಈ ಇವನು ಪ್ರತಿಷ್ಠ ಚೇಷ್ಟಾ ಹೇತುತ್ವಾತ್ ಸಾಕ್ಷಿ ಉಕ್ತಃ ಪ್ರಾಣ ಶಬ್ದತಃ. ಪ್ರಾಣ ಅಂತ ಒಂದು ಶಬ್ದದಿಂದ, ಪ್ರಾಣ ಅಂದ್ರೆ ನಾವು ಹೇಳೋ ಅನ್ಕೊಳ್ಳೋ ಪ್ರಾಣ ಅಲ್ಲ ಅದು. ಇಲ್ಲಿ ವೇದಾಂತದಲ್ಲಿ ಕೆಲವು ಕಡೆ ಪ್ರಾಣ ಅಂತ ಶಬ್ದದಿಂದ ಆ ಬ್ರಹ್ಮವನ್ನೇ ಗುರುತಿಸ್ತೇವೆ, ಆತ್ಮನೇ ಗುರುತಿಸ್ತೇವೆ. ಕೆಲವು ಕಡೆ ಪ್ರಾಣ ಅನ್ನೋದು ಈ ಪಂಚ ಪ್ರಾಣ ಅನ್ನೋದಕ್ಕೂ ಪ್ರಾಣ ಅಂತ ಇದೆ. ಪ್ರಾಣಾಹ ಅಂತ ಒಂದು ಕೆಲವು ಕಡೆ ಬಹುವಚನ ಬಂದಾಗ ಈ 10 ಇಂದ್ರಿಯಗಳಿಗೂ ಸೇರಿಸಿ ಪ್ರಾಣ ಅಂತ ಶಬ್ದನೂ ಇದೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಸೇರಿಸಿ ಅದಕ್ಕೆ ಕೂಡ ಪ್ರಾಣಗಳು ಅಂತ ಹೆಸರಿದೆ. ಆಮೇಲೆ ಪಂಚ ಪ್ರಾಣ ಅಂತ ಯಾವ್ದು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಪ್ರಾಣ ಅಂತ ಇದೆ. ಆದ್ರೆ ಈ ಕೆಲವು ಸ್ಪೆಷಲ್ ಕಾಂಟೆಕ್ಸ್ಟ್ ಅಲ್ಲಿ ಪ್ರಾಣ ಅಂದ್ರೆ ಈ ಆತ್ಮನಿಗೆ, ಬ್ರಹ್ಮಕ್ಕೆ ಪ್ರಾಣ ಅಂತ ಅರ್ಥ ಇದೆ. ಹಾಗಾಗಿ ಓಹ್ಯೇವ ಅನ್ಯಾತ್ ಇತಿ ಪ್ರೋಕ್ತಂ ಚೇಷ್ಟಾಹೇತುತ್ವಂ ಆತ್ಮನಃ. ಹಾಗಾಗಿ ಈ ಆತ್ಮನಿಗೆ ಎಲ್ಲದಕ್ಕೂ ಎಲ್ಲಾ ಒಂದು ಲೋಕದಲ್ಲಿ ಯಾವುದೇ ಚೇಷ್ಟೆ ಆದ್ರೆ, ನಾವು ಚೇಷ್ಟೆ ಅಂತ ಸಾಮಾನ್ಯವಾಗಿ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತೀವಿ ನಾವು, ಏನೋ ಮಗು ಚೇಷ್ಟೆ ಮಾಡ್ತಾ ಇದೆ. ಆದ್ರೆ ಚೇಷ್ಟ ಅಂದ್ರೆ ಆಕ್ಚುಲಿ ಏನಂತ ಅಂದ್ರೆ ಆಕ್ಟಿವಿಟಿ ಅಂತ ಅರ್ಥ. ಸೊ ಆಕ್ಟಿವಿಟಿಗೆ ಏನ್ ಕಾರಣವಾಗಿದೆಯೋ ಎಲ್ಲದಕ್ಕೂ ಕೂಡ ಅದು ಈ ಚಾಕ್ಷು ಸ್ವರೂಪ ಅನ್ನೋ ಕಾರಣದಿಂದ ಅದಕ್ಕೆ ಪ್ರಾಣ ಅಂತ ಹೇಳುತ್ತೆ. ಯಾಕಂದ್ರೆ ಪ್ರಾಣ ಅಂತ ಒಳಗಡೆ ಇದ್ರೆ ತಾನೇ ಏನೇ ಒಂದು ಶರೀರದಲ್ಲಿ ಚೇಷ್ಟೆ ನಡೆಯುತ್ತೆ. ಆ ಅರ್ಥವನ್ನು ಇಟ್ಕೊಂಡು ಏನ್ ಮಾಡಿದ್ದಾರೆ, ಈ ಸಾಕ್ಷಿಗೂ ಪ್ರಾಣ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕೆಂದ್ರೆ
ಆ ಸಾಕ್ಷಿ ಒಳಗಡೆ ಇದ್ರೇನೆ ಅದು ಎಲ್ಲದಕ್ಕೂ ಎಲ್ಲಾ ಒಂದು ಆಕ್ಟಿವಿಟಿಗೂ ಅದು ಕಾರಣವಾಗಿರುತ್ತೆ. ಕಾರಣ ಅಂದ್ರೆ ಏನು, ನಾಟ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಬಟ್ ಇಸ್ ಅ ಪ್ಯಾಸಿವ್ ಪಾರ್ಟಿಸಿಪೆಂಟ್. ಇದಕ್ಕೆ ಪ್ಯಾಸಿವ್ ಪಾರ್ಟಿಸಿಪೆಂಟ್ ಅನ್ನೋದಕ್ಕೆ 2-3 ಉದಾಹರಣೆ ಕೊಡ್ತಾರೆ. ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ ಸೂರ್ಯ. ಇವಾಗ ನೋಡಿ, ಸೂರ್ಯ ಬೆಳಗ್ತಾ ಇದೆ, ಆದ್ರೆ ಸೂರ್ಯ ಎಲ್ಲವನ್ನ ನಾನು ಬೆಳಗ್ತೀನಿ ಅಂತ ಏನಾದ್ರು ಒಂದು ಸಂಕಲ್ಪ ಮಾಡ್ಕೊಂಡು ಬೆಳಗುತ್ತಾ? ಇಲ್ಲ. ಅದ್ರ ಸ್ವಭಾವ ಇಟ್ ಬಿ ಲೂಮಿನಸ್ ಅಷ್ಟೇನೆ. ಅದು ಇಟ್ಸ್ ಎ ಲೂಮಿನಸ್ ಬಾಡಿ. ಹಾಗಾಗಿ ಅದ್ರ ಒಂದು ಪ್ರಕಾಶ, ಅದ್ರ ಪ್ರಕಾಶದ ರೇಂಜ್ ಅಲ್ಲಿ ಈ ಪ್ರಪಂಚ ಬಂದಿದೆ. ಅವಾಗ ಏನಾಗುತ್ತೆ, ಆ ಪ್ರಪಂಚಕ್ಕೆ ಬೆಳಕು ಸಿಗ್ತಾ ಇದೆ. ಆದ್ರೆ ಸೂರ್ಯನಿಗೆ ಸಂಕಲ್ಪ ಏನೂ ಇಲ್ಲ ಇದನ್ನೆಲ್ಲ ನಾವು ಬೆಳಗ್ತೀವಿ ಅಂತ. ಆ ತರ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೇ ತರ ಈ ಸಾಕ್ಷಿ ಅನ್ನೋದು ಕೂಡ ಎಲ್ಲವನ್ನೂ ನಾನು ಬೆಳಗ್ತೀನಿ ಅಥವಾ ಎಲ್ಲದರ ಒಂದು ಚೇಷ್ಟೆ ಅಥವಾ ಆಕ್ಟಿವಿಟಿಗೆ ನಾನು ಕಾರಣ ಇರ್ತೀನಿ ಅಂತ ಅದೇನು ಸಂಕಲ್ಪ ಮಾಡ್ಕೊಂಡು ಬಂದಿಲ್ಲ. ಆದ್ರೆ ಸಂಕಲ್ಪ ಏನಾದ್ರು ಇದ್ದಿದ್ರೆ ಅದಕ್ಕೆ ಮನಸ್ಸಿದೆ ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಅದಕ್ಕೆ ಮನಸ್ಸು ಇಲ್ಲದೆ ಇರೋದು, ಮನಸ್ಸು ಬಾಕಿಯವ್ರ ಮನಸ್ಸನ್ನೆಲ್ಲ ಅದು ಬೆಳಗೋದು. ಹಾಗಿರುವಾಗ ಅದು ಬೆಳಗ್ಗೆ ಮನಸ್ಸು ಏನಿಲ್ವೇ ಇಲ್ಲ. ಹಾಗಾಗಿ ಅದು ಪ್ಯಾಸಿವ್ ಆಗಿ ಇಟ್ಕೊಂಡು ಮಾಡುತ್ತೆ. ಇನ್ನೊಂದು ಉದಾಹರಣೆ ಏನ್ ಕೊಡ್ತಾರೆ ನಿಮ್ಗೆ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಮ್ಯಾಗ್ನೆಟ್ ಉದಾಹರಣೆ ಕೊಡ್ತಾರೆ. ಮ್ಯಾಗ್ನೆಟ್ ಇದ್ರೆ ಅದು ಈ ಐನ್ ಫೈಲಿಂಗ್ಸ್ ಎಲ್ಲ ಅದ್ರ ರೇಂಜ್ ಅಲ್ಲಿ ಬಂದಾಗ ಐನ್ ಫೈಲಿಂಗ್ಸ್ ಅಲ್ಲಿ ಒಂದು ಮೂವ್ಮೆಂಟ್ ಕಾಣಿಸುತ್ತೆ. ಅದೇ ಮ್ಯಾಗ್ನೆಟ್ ಬೈ ಇಟ್ ಸೆಲ್ಫ್ ಇಟ್ ಡಸಂಟ್ ಡ್ರಾ ಎನಿಥಿಂಗ್. ಏನಾದ್ರು ಸಂಕಲ್ಪ ಮಾಡ್ಕೊಂಡು ಮಾಡೋದಲ್ಲ, ಅದ್ರ ಶಕ್ತಿ ಆತರ ಇದೆ ಅದಕ್ಕೆ. ಹಾಗಾಗಿ ಅದು ರೇಂಜ್ ಅಲ್ಲಿ ಏನಾದ್ರು ಬಂದ್ರೆ ಅದಕ್ಕೊಂದು ಇದರಿಂದ ಒಂದು ಶಕ್ತಿ ಅದಕ್ಕೆ ಸಿಗುತ್ತೆ. ಅವಾಗ ಅದು ಅವಳು ಮೂವ್ ಆಗುತ್ತೆ ಅಂತ. ಸೊ ಈಗ ಒಂದು 2-3 ಉದಾಹರಣೆ ಈ ತರ ಕೊಡ್ತಾರೆ. ಸಾಕ್ಷಿನೋ ಬ್ರಹ್ಮರೂಪತ್ವಂ ಬ್ರಹ್ಮೈವ ಇತಿ ಅಭಿಧೀಯತೆ ಸಂಸರ್ಗ ಶಂಕಾನುತ್ಯರ್ಥಂ ಏವಕಾರ ಪ್ರಯುಜ್ಯತೆ. ಇವಾಗ ಸಾಕ್ಷಿಣಃ ಬ್ರಹ್ಮರೂಪತ್ವಂ ಅಂತ ಅಂದ್ರೆ ಏನಿತ್ತು, ಈ ಪ್ರತಿಯೊಬ್ಬರು ಶರೀರದಲ್ಲೂ ಸಾಕ್ಷಿ ಅಂತ ಒಂದಿದೆಯಲ್ಲ ನೋಡಿ. ಎಲ್ಲರಿಗೂ ಕೂಡ ಸಾಕ್ಷಿ ಅನ್ನೋದು ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಗೆ ಲೋಕದಲ್ಲಿ ವೇದಾಂತ ಅನ್ನೋದೆಲ್ಲ ಈ ಸಂಬಂಧ ಇಲ್ಲದೆ ಇರೋರು ಕೂಡ ಏನು ನಿನ್ಗೆ ಮನಸ್ಸಾಕ್ಷಿ ಇದೆಯಾ ನಿನಗೆ ಅಂತ ಕೇಳ್ತಾರೆ ನೋಡಿ. ಎಷ್ಟೋ ಜನ ಕೇಳ್ತಾರಲ್ವಾ, ಆಡ್ ಭಾಷೆಯಲ್ಲಿ ಕೇಳ್ತಾರೆ ಅದನ್ನ. ಆದ್ರೆ ಅವ್ರಿಗೆ ಈ ವೇದಾಂತದ ಸಾಕ್ಷಿ ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದವ್ರು ಕೂಡ ಲೋಕದಲ್ಲಿ ಈ ತರ ಒಂದು ಮಾತು ಬಂದ್ಬಿಟ್ಟಿದೆ ನೋಡಿ, ನಿನ್ಗೆ ಮನಸ್ಸಾಕ್ಷಿ ಇದೆಯಾ ನಿನಗೆ ಅಂತ ಕೇಳ್ತಾರೆ. ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಈ ತರ ಮಾಡ್ತಾ ಇದೆಯಲ್ಲ, ನಿನ್ಗೆ ಮನಸ್ಸಾಕ್ಷಿ ಏನಾದ್ರು ನಿನ್ಗೆ ಅದನ್ನ ಒಪ್ಕೊಳ್ತಾ, ಅದು ನಿನ್ಗೆ ಅದು ಅಪ್ರೂವ್ ಮಾಡ್ತಾ, ಅದು ಅಂಗೀಕಾರ ಮಾಡ್ತಾ ಅಂತ ಕೇಳ್ತಾರೆ. ಅದ್ರಿಗೆ ಏನರ್ಥ ಅಂತ ಹೇಳಿದ್ರೆ, ನಮ್ಗೆ ಅಂತಃಕರಣದಲ್ಲಿ ಏನೇನೋ ಭಾವನೆಗಳು ಬಂದ್ರು ಕೂಡ ಈ ಸಾಕ್ಷಿ ಅನ್ನೋದಕ್ಕೆ ಮೊದಲು ಗೊತ್ತಾಗೋದು. ಅಂದ್ರೆ ಏನರ್ಥ, ಸಾಕ್ಷಿ ಅನ್ನೋದು ಫಸ್ಟ್ ಬೆಳಗುತ್ತೆ. ನಾವೇ ಆ ಸಾಕ್ಷಿ ಸ್ವಭಾವ ಇರೋದ್ರಿಂದ ನಮ್ಗೆ ಫಸ್ಟ್ ಗೊತ್ತಾಗುತ್ತೆ ನೋಡಿ. ಅವ್ರು ಬರ್ತಾರೆ, ಅವ್ರಿಗೆ ಏನಾದ್ರು ಕೊಡೋಣ ಅಂತ ನಾವು ಮನಸ್ಸಲ್ಲಿ ಅನ್ಕೊಳ್ತೀವಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಇವ್ರ ಹತ್ರ ಅನ್ಕೊಂಡಿದ್ದಾರೆ ಅಂತ. ನಮಗ್ ಗೊತ್ತಾಯ್ತಲ್ವಾ. ಹಾಗಾಗಿ ಈ ಮನಸ್ಸಲ್ಲಿ ಉದ್ಭವ ಆಗೋ ಯಾವುದೇ ಭಾವನೆ ಆದ್ರೂ ಕೂಡ ಅದು ಸಾಕ್ಷಿಗೆ ಗೊತ್ತಾಗುತ್ತೆ. ಆ ಸಾಕ್ಷಿ ಯಾವ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಶರೀರದಲ್ಲೂ ಇದೆ. ಅದು ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲದಕ್ಕೂ ಕೂಡ ಈ ಸಾಕ್ಷಿ ಅನ್ನೋದು ಇದ್ದೇ ಇದೆ. ಹಾಗಾಗಿ ಕೃಷ್ಣ ಏನ್ ಮಾಡ್ತಾನೆ, ಈ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಅಂತ ಅಧ್ಯಾಯ ಇದೆಯಲ್ಲ, ಅಲ್ಲಿ 2ನೇ ಶ್ಲೋಕದಲ್ಲಿ ಅವ್ನು ಹೇಳ್ತಾನೆ, ಪ್ರತಿಯೊಬ್ಬರ ಶರೀರದಲ್ಲೂ ಇರೋ ಒಂದು ಸಾಕ್ಷಿ ಚೈತನ್ಯ ಇದೆಯಲ್ಲ, ಅದು ನಾನೇನೆ ಅಂತ ಹೇಳ್ತಾನೆ. ಹಾಗಾಗಿ ನಾನಿಂದ ತಿಳ್ಕೊ ಅಂತ ಹೇಳ್ತಾನೆ. ಇದು ವೇದಾಂತದ ಪ್ರಕಾರ ಒಂದು ಮಹಾವಾಕ್ಯ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಇದೆಯಲ್ಲ, ಆ ತರ ಒಂದು ಮಹಾವಾಕ್ಯ ಇದೆ ಈ 2ನೇ ಶ್ಲೋಕ. ಯಾಕಂದ್ರೆ ಜೀವಕ್ಕೂ ಬ್ರಹ್ಮಕ್ಕೂ ಐಕ್ಯ ಹೇಳೋ ವಾಕ್ಯನೇ ಮಹಾವಾಕ್ಯ ಅಂತ. ಸೊ ಈ ಶ್ಲೋಕ ಏನ್ ಮಾಡುತ್ತೆ, ಈ 2ನೇ ಶ್ಲೋಕ 13ನೇ ಅಧ್ಯಾಯದಲ್ಲಿ, ಅದು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ ಹೇಳ್ತಾರಲ್ಲ. ಅವಾಗ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಏನಂದ್ರೆ, ಕ್ಷೇತ್ರ ಅಂದ್ರೆ ಈ ಶರೀರ ಅಂತ ಮೊದಲು ಡಿಫೈನ್ ಮಾಡ್ತಾರೆ. ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಇಡೀ ಪ್ರಪಂಚವನ್ನು ಕ್ಷೇತ್ರ ಅಂತ ಕರೆದು ಬಿಡ್ತಾರೆ. ಸೊ ಇಡೀ ಪ್ರಪಂಚವನ್ನು, ಶರೀರ ಸಮೇತ ಇಡೀ ಪ್ರಪಂಚವನ್ನು ಬೆಳಗೋದು ಯಾವ್ದು ಅಥವಾ ತಿಳಿಯೋದು ಯಾವ್ದು ಅಂತ ಕೇಳಿದ್ರೆ ಆ ಕ್ಷೇತ್ರಜ್ಞ ಅನ್ನೋದು. ಅಂದ್ರೆ ಕ್ಷೇತ್ರವನ್ನು ತಿಳ್ಕೊಳ್ಳೋದು ಕ್ಷೇತ್ರಜ್ಞ ಅಂತ. ಸೊ ಕ್ಷೇತ್ರಜ್ಞ ಅನ್ನೋದು ಎಲ್ಲ ಶರೀರದಲ್ಲೂ ಇದೆ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಪ್ರತಿ ಶರೀರದಲ್ಲೂ ಇರೋ ಕ್ಷೇತ್ರಜ್ಞ ನೋಡಿ. ಇವಾಗ ನಮ್ಗೆ ಕೆಲವ್ರು ಯಾವ್ದು ಇದಕ್ಕೆ ಇದು ಮಾಡ್ಬೋದು, ನೀನು ನೀನ್ ಅದಕ್ಕೆ ಆತರ ಇಂಟರ್ಪ್ರಿಟ್ ಮಾಡ್ತೀಯಾ. ಕೃಷ್ಣ ಹೇಳಿದ್ದು ಎಲ್ಲಾ ಶರೀರದಲ್ಲೂ ಇರೋ ಅಂತರ್ಯಾಮಿ ನಾನೇನೆ ಅಂತ ಅಷ್ಟೇ ಹೇಳಿದ್ದಾನೆ. ಇವನು ಎಲ್ಲಾ ಶರೀರದಲ್ಲೂ ಇರೋ ಜೀವ ಶರೀರ ಆತ್ಮ ನಾನೇ ಅಂತ ಅವ್ನು ಎಲ್ಲಿ ಹೇಳಿದ ಅಂತ ಕೇಳ್ಬೋದು. ನಾವು ಯಾರಾದ್ರೂ ಕೇಳ್ಬೋದು. ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರು ಕೂಡ ಕೃಷ್ಣ ಏನ್ ಹೇಳ್ಬಿಟ್ಟ, ಮೊದಲನೇ ಶ್ಲೋಕದಲ್ಲಿ ಏನ್ ಮಾಡ್ದ, ಇದಂ ಶರೀರಂ ಕೌಂತೆಯ ಕ್ಷೇತ್ರವಿತ್ ಅಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಪವು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ ಹೇಳ್ದ. ಅಂದ್ರೆ ಈ ಶರೀರ ಅಂತ ಯಾವ್ದಿದೆಯೋ ಅದಕ್ಕೆ ಕ್ಷೇತ್ರ ಅಂತ ಹೆಸರು, ಅದನ್ನ ತಿಳಿಯೋರಿಗೆ ಕ್ಷೇತ್ರಜ್ಞ ಅಂತ ಹೆಸರು ಅಂತ ಹೇಳ್ದ. ಆ ಡೆಫಿನೇಷನ್ ಪ್ರಕಾರ ನೋಡಿದ್ರೆ ನಮ್ಗೆ ನಮ್ಮ ಶರೀರವನ್ನ ಇದೆಲ್ಲವನ್ನೂ ಕೂಡ ತಿಳಿತಾ ಇರೋದು ನಾನು ಅಂತಂದ್ರೆ ನಮ್ಗೆಲ್ಲರಿಗೂ ಬರ್ತಾ ಇದೆ. ಬೇರೆ ಯಾರೋ ತಿಳ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಬರ್ತಾ ಇದೆ ಯಾಕಾದ್ರೂ ಇಲ್ಲೇ ಇಲ್ಲ. ಇವ್ರಿಗೂ ಕೂಡ ನಾನೇ ತಿಳ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ, ಇಲ್ಲ ನೋಡೋದೆಲ್ಲ ನಾನೇ ತಿಳಿತಾ ಇದ್ದೀನಿ ಹೊರತು ಬೇರೆ ಯಾರೋ ಬಂದು ತಿಳಿತಾ ಇದ್ದಾರೆ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಅನುಭವದಲ್ಲಿ ಯಾತ್ರ ಇಲ್ಲೇ ಇಲ್ಲ. ಹಾಗಾಗಿ ಅನುಭವವನ್ನು ಇಟ್ಕೊಂಡೇ ಕೃಷ್ಣ ಏನ್ ಮಾಡ್ತಾನೆ, ಈ ಶರೀರದಲ್ಲಿ ಯಾವ ಒಂದು ಚೈತನ್ಯ ಇದೆಯೋ, ಎಲ್ಲವನ್ನೂ ತಿಳ್ಕೊಂಡು ಚೈತನ್ಯ ಇದೆಯೋ ಅದು ನಾನೇನಂತ ಅವ್ನು ಹೇಳುವಾಗ, ಅದು ಈ ಜೀವ ಅಂತ ಯಾರು ನಾನು ಅಂತ ತಿಳ್ಕೊಳ್ತಾ ಇದ್ದಾನೋ ಅದು ಅವನು ತಾನೇ ಅಂತ ನಿರೀಕ್ಷಾ ಇದ್ದಾನೆ. ಹಾಗಾಗಿ ಅದಕ್ಕೆ ಆಕ್ಷೇಪ ಮಾಡಕ್ಕೆ ನಮ್ಗೆ ದಾರಿ ಇಲ್ಲವೇ ಇಲ್ಲ. ಆಮೇಲೆ ಇನ್ನೊಂದು ಕೂಡ ಇದೆ. ಇವಾಗ
ನೋಡಿದ್ರೆ ಅವ್ನು ಹೇಳಿದ್ದು ಅಂತರ್ಯಾಮಿಯನ್ನೇ ಅವ್ನು ಹೇಳಿದ್ದಾನೆ, ಎಲ್ಲಾದ್ರಲ್ಲೂ ಅವ್ನು ಅಂತರ್ಯಾಮಿ ಅಂತ ಅವ್ನಿದೆಯಲ್ಲ, ಅದನ್ನೇ ಅವ್ನು ಕೃಷ್ಣ ಹೇಳಿದ್ದು ಅಂತ ಹೇಳುವಾಗ, ಈ ಅಂತರ್ಯಾಮಿ ಅಂತ ಹೇಳುವಾಗ ಒಂದು ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಬೃಹದಾರಣ್ಯಕ ಇದೇ ಉಪನಿಷತ್ತಲ್ಲಿ ಬರ್ತದೆ. ಅಲ್ಲಿ ಏನ್ ಮಾಡ್ತಾರೆ, ಅದು ಕೂಡ ಯಾವ ಹೇಳಿದೆ, ಅಲ್ಲಿ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಶರೀರದಲ್ಲೂ ಒಂದು ಅಂತರ್ಯಾಮಿ ಅಂತ ಅವ್ನಿದೆಯಲ್ಲ, ಅದೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಶರೀರ ಇಂದ್ರಿಯಗಳು ಎಲ್ಲವನ್ನೂ ಕೂಡ ಅದು ನಿಯಮನ ಮಾಡ್ತಾ ಇದೆ. ನಿಯಮನ ಅಂದ್ರೆ ಏನು, ಅದಕ್ಕೆ ಆಕ್ಟಿವೇಟ್ ಮಾಡ್ತಾ ಇದೆ. ಆಕ್ಷನ್ ಮಾಡೋದಕ್ಕೆ ಅದು ಕಾರಣವಾಗ್ತಿದೆ. ನಿಯಮನ ಅಂತ ಹೇಳಿದ್ರೆ ನಮ್ಗೆ ಸಾಮಾನ್ಯವಾಗಿ ಏನ್ ಅನ್ಸುತ್ತೆ, ಕಂಟ್ರೋಲ್ ಮಾಡೋದು ಅಂತ ಅನ್ಸುತ್ತೆ. ಕಂಟ್ರೋಲ್ ಅನ್ನೋದು ಶಬ್ದ ಅದಕ್ಕೆ ಇದೆ ಖಂಡಿತ. ಆದ್ರೆ ಇಲ್ಲಿ ಈ ವಿಶೇಷ ಏನು ಅಂತ ಹೇಳಿದ್ರೆ, ಈ ಅಂತರ್ಯಾಮಿ ವಿಷಯದಲ್ಲಿ ಏನಂತ ಹೇಳಿದ್ರೆ, ನಾವು ಯಾವುದನ್ನೇ ಮಾಡಕ್ ಹೋದ್ರೂ ಕೂಡ ಅದು ಬೇಡ ಅಂತ ಹೇಳೋದೇ ಇಲ್ಲ. ಉಪದೃಷ್ಟ ಹನುಮಂತ ಅಲ್ಲ ಹನುಮಂತ ಅಂತ ಒಂದು ಶಬ್ದ 13ನೇ ಅಧ್ಯಾಯದಲ್ಲಿ ಇದೆ. ಹನುಮಂತ ಅಂದ್ರೆ ಅಪ್ರೂವ್ ಮಾಡೋದು ಅಂತ, ಅನುಮತಿ ಕೊಡೋದು ಅಂತ. ಹಾಗಾಗಿ ಅನುಮತಿ ಕೊಡೋದು ಕೂಡ ಏನು, ಯಾರೋ ಕೇಳಿ ಅನುಮತಿ ಮಾಡೋದಕ್ಕೆ ಆಧಾರ ಇಲ್ವೇ ಇಲ್ಲ. ಅದು ಆ ಜೀವ ಏನೇ ಮಾಡಿದ್ರು ಕೂಡ ಅವನು ಇಂದ್ರಿಯ ಮುಖಾಂತರ, ಅವನ ಮನಸ್ಸು ಮುಖಾಂತರ, ಅವನು ಮಾತು ಮುಖಾಂತರ ಏನೇ ಮಾಡಕ್ ಹೋದ್ರು ಕೂಡ ಈ ಒಳಗಡೆ ಇರೋ ಈ ಚೈತನ್ಯ ಇದೆಯಲ್ಲ, ಅದು ಬೇಡ ಅಂತ ಹೇಳೋದಿಲ್ಲ, ಅದನ್ನ ತಡೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹನುಮಂತ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ಈ ಅಂತರ್ಯಾಮಿ ಅನ್ನೋದು ನಿಯಮನ ಮಾಡುತ್ತೆ ಅಂತ ಹೇಳುವಾಗ ಅದು ಏನು ಯಾವ್ದನ್ನ ತಡೆ ಮಾಡೋದಲ್ಲ. ಅದು ಅರ್ಥ ಏನದಕ್ಕೆ ಅಂತ ಹೇಳಿದ್ರೆ, ಈ ಶರೀರದಲ್ಲಿ ಇರೋ ಇಂದ್ರಿಯಗಳು, ಪ್ರಾಣ, ಮನಸ್ಸು ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಶಕ್ತಿ ಕೊಡೋದು ಅಷ್ಟೇ. ಅದು ಅದ್ರ ಕೆಲಸಗಳು ಮಾಡೋದಕ್ಕೆ ಅದಕ್ಕೆ ಕೊಡ್ತಾ ಇರೋ ಶಕ್ತಿ ಅಷ್ಟೇನೆ. ಇದು ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ, ನಮ್ಗೆ ಈ ಧ್ರುವ ಹೇಳಿದ ಶ್ಲೋಕ ಇದೆಯಲ್ಲ, ಇವು ಅಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ ಹೇಳುವಾಗ ಅವನ ಶ್ಲೋಕದಲ್ಲಿ ಹೇಳೋದು ಎಲ್ಲವೂ ಕೂಡ ಯಾವ ಒಂದು ಶಕ್ತಿ ನನ್ನ ಒಳಗಡೆ ಇಟ್ಕೊಂಡು ನನ್ನ ಇಂದ್ರಿಯಗಳು, ಮನಸ್ಸು, ಪ್ರಾಣ ಎಲ್ಲವನ್ನೂ ಕೂಡ ಅದು ಚೇಷ್ಟ ಮಾಡೋ ತರ ಮಾಡುತ್ತೋ, ಚೇತನ ಮಾಡೋದು ತರ ಮಾಡುತ್ತೋ, ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅವ್ನು ಹೇಳ್ತಾನೆ. ಅವಾಗ ಏನಾಯ್ತು, ಅಂತರ್ಯಾಮಿ ಅನ್ನೋದು ಯಾವ್ದನ್ನ ನಿಯಮನ ಮಾಡುತ್ತೆ ಅಂತ ಹೇಳಿದ್ರೆ, ಅಥವಾ ಯಾವ್ದನ್ನ ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಆಕ್ಷನ್ ಮಾಡಕ್ಕೆ ಸಾಮರ್ಥ್ಯ ಇಲ್ಲದೇ ಇರೋ ಜಡ ವಸ್ತುವನ್ನ ಅದು ಮಾಡುತ್ತೆ. ಅವಾಗ ಅಂತರ್ಯಾಮಿ ಅನ್ನೋದು ಅಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅನ್ನೋದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಶರೀರದಲ್ಲೂ ಒಂದು ಅಂತರ್ಯಾಮಿ ಇದೆಯಲ್ಲ, ಅದನ್ನ ಹೇಳ್ಬಿಟ್ಟು ಅಲ್ಲೇ ಅವ್ರಿಗೆ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಏಷತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೇಳ್ತಾರೆ. ಅಂದ್ರೆ ಏನಂತ ಅಂತ ಹೇಳಿದ್ರೆ, ಈ ಅಂತರ್ಯಾಮಿ ಇದೆಯಲ್ಲ ಅದು ನಿನ್ನ ಆತ್ಮ ಅಂತಾನೆ ಹೇಳ್ತಾರೆ. ಈ ಅಂತರ್ಯಾಮಿ ಅಂತ ಯಾವ್ದು ಎಲ್ಲ ಶರೀರದಲ್ಲಿ ಇದೆಯೋ ಅದು ನಿನ್ನ ಆತ್ಮ ಅದೇನೆ ಅಂತ ಹೇಳ್ತಾರೆ. ಅವಾಗ ನಾನೇನಾದ್ರೂ ಅದನ್ನ ಇಲ್ಲ ಈ ಅಂತರ್ಯಾಮಿ ಆತ್ಮ ನಾನಲ್ಲ ಅದು ಅಂತ ಕೇಳಿದ್ರೆ, ನೀನು ಅನಾತ್ಮ ಆಗ್ತೀಯ ಅಷ್ಟೇನೆ. ಅನಾತ್ಮ ಆಗೋದು ಯಾರಿಗೂ ಇಷ್ಟ ಇಲ್ಲ. ಅನಾತ್ಮ ಅಂದ್ರೆ ಜಡ. ಹಾಗಾಗಿ ನಾನು ಅಂತರ್ಯಾಮಿ ಅಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನೀನು ಅನಾತ್ಮ ಅಷ್ಟೇನೆ. ಯಾಕಂದ್ರೆ ಅಲ್ಲಿ ಏನ್ ಹೇಳ್ತಾ ಇದೆಯೋ, ಏಷತ ಆತ್ಮ ಅಂತರ್ಯಾಮಿ ಅಮೃತ ಅಂತ, ನಿನ್ನ ಆತ್ಮ ಇದು ಅಂತ ಅವರು ಒತ್ತಿ ಹೇಳ್ತಾ ಇದೆ ಉಪನಿಷತ್ತು. ಆಗಿರೋದು ನಾನು ಅದಲ್ಲ ಅಂತ ಯಾರು ಹೇಳಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇಷ್ಟು ಪ್ರಮಾಣಗಳು ನಾವು ಸೇರ್ಕೊಂಡು ನೋಡಿದಾಗ ಪ್ರತಿ ಶರೀರದಲ್ಲೂ ಇರೋ ಚೈತನ್ಯ, ಸಾಕ್ಷಿ ಚೈತನ್ಯ ಅಂತ ಇದೆಯಲ್ಲ, ಅದು ಬ್ರಹ್ಮವೇ ಅನ್ನೋದು ತೀರ್ಮಾನ ಆಗುತ್ತೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ, ಸಾಕ್ಷಿಣಃ ಬ್ರಹ್ಮರೂಪತ್ವಂ ಬ್ರಹ್ಮೈವ ಇತಿ ಅವಿಧೀಯತೆ. ಹಾಗಾಗಿ ಅದನ್ನ ಬ್ರಹ್ಮ ಅಂತಾನೆ ಹೆಸರು, ಅದಕ್ಕೆ ಈ ಸಾಕ್ಷಿಗೆ ಬ್ರಹ್ಮ ಅಂತಾನೆ ಹೆಸರು ಕೊಡ್ತಾ ಇದ್ದಾರೆ. ಸಂಸರ್ಗ ಶಂಕಾ ನೃತ್ಯರ್ಥಂ ದೇವಕಾರ ಪ್ರಯುಜ್ಯತೆ. ಅಂದ್ರೆ ಏನಾಯ್ತು, ಇದು ಅದ್ರ ಜೊತೆಗೆ ಸೇರ್ಕೊಳ್ತಾ ಇದು ಅಂತ ಕೇಳಿದ್ರೆ, ಅಲ್ಲಿ ಸಾಕ್ಷಿ ಚೈತನ್ಯ ಅನ್ನೋದು ಈ ಬ್ರಹ್ಮದ ಜೊತೆಗೆ ಸೇರ್ಕೊಂಡು ಇದೇನಾದ್ರು ಆಗುತ್ತೆ ಅಂತ ಕೇಳಿದ್ರೆ ಅಲ್ವೇ ಇಲ್ಲ. ಇದು ಸಾಕ್ಷಿ ಅನ್ನೋದು ಬ್ರಹ್ಮವೇ ಅಂತ ನೋಡಿ. ಸಂಸರ್ಗ ಅಂತ ಹೇಳಿದ್ರೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆರ್ ಕನೆಕ್ಷನ್ ಆರ್ ಸಮ್ ಕೈಂಡ್ ಆಫ್ ರಿಲೇಶನ್ಶಿಪ್. ಇದು ಈ ಚೈತನ್ಯ ಅನ್ನೋದು, ಸಾಕ್ಷಿ ಚೈತನ್ಯ ಅನ್ನೋದು ಬ್ರಹ್ಮ ಜೊತೆಗೆ ಸೇರ್ಕೊಳುತ್ತೆ ಅಂತ ಕೇಳಿದ್ರೆ ಆ ಸೇರ್ಕೊಳ್ಳಕ್ಕೆ ಅನ್ನೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಇದು ಚೈತನ್ಯ, ಬ್ರಹ್ಮವು ಚೈತನ್ಯ ಅಂತ ನಾವು ಹೇಳ್ತೀವಿ. ಹಾಗಿರುವಾಗ ಚೈತನ್ಯ ಇನ್ನೊಂದು ಚೈತನ್ಯ ಜೊತೆಗೆ ಸೇರ್ಕೊಳ್ಳೋದು ಅನ್ನೋದು ಆಗೋದೇ ಇಲ್ಲ. ಅದು ಇದು ಆಲ್ರೆಡಿ ಇರೋ ಚೈತನ್ಯನೇ ಇದು. ಇಲ್ಲಿಗೆ ಸಾಕ್ಷಿ ಅಂತ ಯಾತಕ್ಕೆ ಹೆಸರು ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ಈ ಶರೀರಕ್ಕೆ ಸೀಮಿತವಾಗಿರೋ ತರ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಅಂತಃಕರಣದಲ್ಲಿರೋ, ನನ್ನ ಒಳಗಡೆ ಇರೋ ಸಾಕ್ಷಿ ಅನ್ನೋದು ನನ್ನ ಅಂತಃಕರಣವನ್ನು ಮಾತ್ರ ಅದು ನೋಡುತ್ತೆ. ಇನ್ನೊಬ್ರು ಮನಸ್ಸು ಒಳಗಡೆ ಶರೀರದಲ್ಲಿರೋ ಸಾಕ್ಷಿ ಅವರು ಅಂತಃಕರಣವನ್ನು ಮಾತ್ರ ನೋಡುತ್ತೆ. ಅದು ಆ ಕಾರಣದಿಂದ ಈ ಸಾಕ್ಷಿ ಅನ್ನೋದಕ್ಕೆ ಒಂದು ಸೀಮಿಂಗ್ ಇದು ಲಿಮಿಟೇಷನ್ ಇರೋ ತರ ನಿಮ್ಗೆ ಅನ್ಸುತ್ತೆ. ಆದ್ರೆ ವೇದಾಂತದ ಈ ಮಹಾವಾಕ್ಯ ಅಂತ ಇದೆಯಲ್ಲ, ಅದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಈ ಪಂಚಕೋಶಗಳಿಂದ ಬಿಡಿಸ್ಕೊಂಡು ನೀನು ಯಾವ್ದನ್ನ ನೀನು ಸಾಕ್ಷಿ ಅಂತ ನೀನು ಹೇಳ್ತಾ ಇದೆಯೋ ಅದು ಬ್ರಹ್ಮವೇ ಅದು ಅಂತ ಈ ಮಹಾವಾಕ್ಯದಿಂದ ತೋರಿಸುತ್ತೆ. ಅದು ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಕೆಲವಾಗೆಲ್ಲ ಅದೇ ತರ ಈ 13ನೇ ಅಧ್ಯಾಯದಲ್ಲಿ 2 ಶ್ಲೋಕ ಹೇಳ್ತಲ್ಲ, ಮಾಂಬಿತಿ ಅಂತ, ಅದೆಲ್ಲವೂ ಕೂಡ ಈ ಮಹಾವಾಕ್ಯವನ್ನು ತೋರಿಸೋದು. ಆದ್ರೆ ಈ ಚೈತನ್ಯ ಅನ್ನೋದು ಆ ಬ್ರಹ್ಮವೇ ಅಂತ ಹೇಳೋದೇ ಹೊರತು ಈ ಚೈತನ್ಯ ಆ ಬ್ರಹ್ಮ ಜೊತೆಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಅರ್ಥ ಅಲ್ವೇ ಇಲ್ಲ ಅದು ಅಂತ ಅದನ್ನು ಕನ್ಫರ್ಮ್ ಮಾಡ್ತಾ ಇದೆ. ನೋಡಿ ಎಷ್ಟು ರೀತಿಯಾದ ನಮ್ಗೆ ಒಂದು ಮಿಸ್ಕನ್ಸೆಪ್ಷನ್ಸ್ ಇದ್ರೆ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ಇದು. ಅಥವಾ ಇದು ನೋ ಕನ್ಸೆಪ್ಷನ್ ಅಂದ್ರೆ ನಮ್ಗೆ ಏನು ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿ ಅದನ್ನು ತಿಳಿಸಿಕೊಡ್ತೇವೆ. ಇಂಥ ಗ್ರಂಥ ಅದನ್ನ ಅದೇ ಮಾಡ್ಬೋದು. ನಮ್ಗೆ ಇರೋ ಎಷ್ಟೋ ಕಲ್ಪನೆಗಳನ್ನ ಅದು ಹೋಗ್ಲಾಡ್ಸುತ್ತೆ. ಆಮೇಲೆ ನಮ್ಗೆ ತಿಳಿದೇ ಇರೋ ವಿಷಯಗಳನ್ನ ಕೂಡ ಅದು ಸರಿ ಮಾಡುತ್ತೆ ಅದು ಅಂತ ಅವನ್ನೇ ಸರಿಯಾಗಿ ತೋರಿಸ್ಬಿಟ್ಟು ಹೇಳ್ಕೊಡ್ತೇನೆ ನಿಮ್ಗೆ ಅಂತ. ಆ ರೀತಿಯಲ್ಲಿ ಒಂದು ವಿಶೇಷ ಇಂಥ ಗ್ರಂಥಗಳಿದೆ.
ಹೀಗೆ ಸಾಕ್ಷಿಣಃ ಬ್ರಹ್ಮರೂಪತ್ವಂ ಬ್ರಹ್ಮೈವ ಇತಿ ಅಭಿಧೀಯತೆ ಸಂಸರ್ಗ ಶಂಕಾ ನಿತ್ಯರ್ಥಂ ಏವಕಾರ ಪ್ರೀಜತೆ. ನೋಡಿ, ಅದನ್ನ ಇದು ಬ್ರಹ್ಮವೇ ಅಂತ ಹೇಳ್ತಾರೆ. ಬ್ರಹ್ಮವೇ ಅಂತ ಹೇಳಿದ್ರೆ ಏನಾಗುತ್ತೆ, ಎಂಫಸಿಸ್ ಮಾಡಿ ಅದು ಇದು ಇದು ಆಲ್ರೆಡಿ ಇದು ಬ್ರಹ್ಮವೇ. ಹಾಗಾಗಿ ಈ ಸಾಕ್ಷಿ ಅನ್ನೋದು ಆಲ್ರೆಡಿ ಬ್ರಹ್ಮವೇ ಅದು ಅಂತ ಈ ಒಂದು ವಿಷಯವನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ. ಸಂಯೋಗ ಸಮವಾಯೋವ ನೈವ ಬ್ರಹ್ಮಾತ್ಮನೋಹೋ ಇಹ ಅಖಂಡೈಕರ ಸತ್ವಂ ತು ಭವತಿ ಇತಿ ವಿವಕ್ಷಿತಂ. ಏನರ್ಥ ಅಂತ ಹೇಳಿದ್ರೆ, ಸಂಯೋಗ ಅಂತ ಹೇಳಿದ್ರೆ ಎರಡು ಫಿಸಿಕಲ್ ಆಬ್ಜೆಕ್ಟ್ಸ್ಗೆ ಬಂದಿರೋ ಒಂದು ಕಾಂಟ್ಯಾಕ್ಟ್, ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಅದೇ ಸಂಯೋಗ ಅಂತ. ಸಮವಾಯ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ಒಂದು ಮಣ್ಣು ಅನ್ನೋದು ಘಟಕ್ಕೆ ಸಮವೈ ಕಾರಣ ಅಂತ ಹೇಳ್ತೀವಿ ನಾವು, ಉಪಾದಾನ ಕಾರಣ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಆದ್ರೆ ಈ ಒಂದು ರೀತಿಯಾಗಿ ಸಾಕ್ಷಿಗೂ ಬ್ರಹ್ಮಕ್ಕೂ ಇರೋ ಒಂದು ರಿಲೇಶನ್ಶಿಪ್ ಅಂತ ಸಾಧ್ಯವೇ ಇಲ್ಲ. ಅದು ಈ ತರ ಒಂದು ಕಾಂಟ್ಯಾಕ್ಟ್ ಆಗೋ ಒಂದು ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಇವೆಂಟ್ ಅಂದ್ರೆ ಜಡ ವಿಷಯಗಳಿಗೇನೆ ಕಾಂಟ್ಯಾಕ್ಟ್ ಅನ್ನೋದು ಸಾಧ್ಯ, ಚೈತನ್ಯವಾಗಿರೋದಕ್ಕೆ ಕಾಂಟ್ಯಾಕ್ಟ್ ಅನ್ನೋದು ಸಾಧ್ಯವೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಈ ಚೈತನ್ಯವಾಗಿರೋದಕ್ಕೆ, ಈ ಜಡವಾಗಿರೋದಕ್ಕೆ ಭಾಗ ಇದೆ, ಬೇರೆ ಬೇರೆ ಭಾಗ ಇದೆ. ಇವಾಗ ನಾನು ಕೈಯನ್ನ ಪುಸ್ತಕದ ಮೇಲೆ ಇಟ್ರೆ ನನ್ನ ಕೈಗೆ ಮೇಲ್ಭಾಗ ಅಂತ ಇದೆ, ಕೆಳಗಡೆ ಭಾಗ ಅಂತ ಇದೆ. ಪುಸ್ತಕಕ್ಕೂ ಮೇಲ್ಭಾಗ ಅಂತ ಕೆಳಗಡೆ ಭಾಗ ಅಂತ ಇದೆ. ಈ ಕಡೆ ಆಚೆ ಒಂದು ಭಾಗ ಇದೆ, ಅದು ಬಿಡೋಣ. ನಾವು ಕೈಯಿಂದ ನಾನು ಪುಸ್ತಕ ಮುಟ್ಟಿದ್ರೆ ಹಸ್ತ ಪುಸ್ತಕ ಸಂಯೋಗ ಅಂತ, ಅದಕ್ಕೆ ಕೈಗೂ ಪುಸ್ತಕವೂ ಒಂದು ಕಾಂಟ್ಯಾಕ್ಟ್ ಆಗ್ತಾ ಇದೆ. ಅವಾಗ ಕೈಗೆ ಒಂದು ಭಾಗ ಇದೆ, ಇದಕ್ಕೊಂದು ಭಾಗ ಇದೆ. ಎರಡು ಭಾಗ, ಎರಡು ವಸ್ತುಗಳು ಎರಡು ಭಾಗ ಸೇರ್ಕೊಂಡಾಗ ನಾವು ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಆದ್ರೆ ಈ ಚೈತನ್ಯ ಅನ್ನೋದಕ್ಕೆ ಭಾಗನೇ ಇಲ್ಲ. ಅದಕ್ಕೆ ಈ ಭಾಗ ಆ ಭಾಗ, ಆ ಕಡೆ ಈ ಕಡೆ, ಮೇಲ್ಗಡೆ ಕೆಳಗಡೆ ಅನ್ನೋದು ಯಾವ್ದು ಇರಲಿಲ್ಲ ಅದಕ್ಕೆ. ಅದು ಅಖಂಡವಾದ ಚೈತನ್ಯ, ಅದಕ್ಕೆ ಇವರು ಅಖಂಡೈಕ ರಸಂ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಈ ತರ ಕಾಂಟ್ಯಾಕ್ಟ್ ಅನ್ನೋದು ಸಾಧ್ಯವೇ ಇಲ್ಲ. ಸರಿ, ಈ ಸಮವಾಯ ಅಂತ ಇನ್ನೊಂದು ಕಾರಣ, ಒಂದು ಸಂಬಂಧ ಹೇಳಿದಾರಲ್ಲ, ಏನು, ಈ ಘಟ ಅನ್ನೋದು ಮಣ್ಣಿಂದ ಉತ್ಪತ್ತಿ ಆಗುತ್ತೆ, ಮಣ್ಣೇ ಘಟವಾಗಿ ತಯಾರಾಗುತ್ತೆ ಅಂತ. ಅದಕ್ಕೆ ಆ ಕೇಳ್ಬೇಕಂದ್ರೆ ಮಣ್ಣೇ ಘಟವಾಗಿ ತಯಾರಾಗುತ್ತೆ ಅಂತ ಆ ತರ ಒಂದು ಹೇಳ್ಬೋಣ ಅಂತ ಹೇಳಿದ್ರೆ, ಈ ಸಾಕ್ಷಿ ಅನ್ನೋದು ಇಟ್ ಇಸ್ ನಾಟ್ ಎ ಪ್ರಾಡಕ್ಟ್ ಆಫ್ ಎನಿಥಿಂಗ್. ಬ್ರಹ್ಮದ ಪ್ರಾಡಕ್ಟ್ ಏನ್ ಅಲ್ವೇ ಇಲ್ಲ. ಹಾಗಾಗಿ ಇದಕ್ಕೆ ಯಾವ್ದ್ರ ಒಂದು ಸಂಬಂಧನೂ ಈಗ ಇಲ್ಲ. ಅಂದ್ರೆ ಏನು ಇದಕ್ಕೆ ಸಂಬಂಧ ಅಂತ ಹೇಳಕ್ ಆಗೋದೇ ಇಲ್ಲ. ಅದೇ ಏನ್ ಇದಕ್ಕೆ ಕೊನೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಯಾವ್ದನ್ನ ನೀನು ನಾನು ಇಷ್ಟೇ ಅಂತ ತಿಳ್ಕೊಂಡಿದ್ಯೋ ಅದು ನೀನು ಅಂತ ಒಂದು ಮಹಾ ಬ್ರಹ್ಮಸ್ವರೂಪವೇ ನೀನು ಅಂತ ಹೇಳ್ಕೊಡುವಾಗ, ನಾನು ಅದೇ ಅಂದ್ರೆ ನಾನು ಅದಲ್ಲ ಅಂತ ಒಂದು ತಪ್ಪು ತಿಳುವಳಿಕೆ ಇರ್ತಲ್ಲ, ಆ ತಪ್ಪು ತಿಳುವಳಿಕೆ ಹೋಗುತ್ತೆ. ಈ ಮಹಾವಾಕ್ಯದಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಮಹಾವಾಕ್ಯ ನಾನು ಅದಲ್ಲ ಅಂತ ಒಂದು ಬುದ್ಧಿ ಇರ್ತದೆ ನನ್ಗೆ, ಅವಾಗ ಅದು ಆ ತಪ್ಪು ತಿಳುವಳಿಕೆ ಹೋಗಿ ಅನ್ಸುತ್ತೆ ಇದು ಅಂತ. ಹೀಗೆ ಇದನ್ನ ತಿಳ್ಕೊಬೇಕೆ ಹೊತ್ತು ಏನೋ ಇದು ಅಲ್ಲಿ ಹೋಗಿ ಸೇರ್ಕೊಳ್ಳೋದು ಅಂತಾನೋ, ಅಥವಾ ಒಂದು ಜಾಗದಿಂದ ಒಬ್ಬ ಇನ್ನೊಂದು ಜಾಗಕ್ಕೆ ಹೋಗಿ ಸೇರ್ತಾನಲ್ಲ ಅದೇ ಆ ತರನೋ ಅಂತದೆಲ್ಲ ಅಲ್ವೇ ಇಲ್ಲ. ಇದು ತಪ್ಪು ತಿಳುವಳಿಕೆ ಬಿಡೋದೇ ಇಲ್ಲಿ ಇದು ಈ ತರ ಬ್ರಹ್ಮಸ್ವರೂಪವನ್ನ ರಿಲೀಸ್ ಮಾಡ್ಕೊಳ್ಳೋದು ಅಂತ ಇದೇ ಅರ್ಥ ಇರುತ್ತೆ ಅಂತ ಅಖಂಡೈಕರ ಸಂತು ಭವತಿ ಇಲ್ಲಿ ವಿವಕ್ಷಿತಂ ಅಂತ. ಆಮೇಲೆ ತಥಯೇವ ವಿಶದೀಕರ್ತುಂ ತೇಜ ಏವ ಇತಿ ಉದೀಯತೆ ಚೈತನ್ಯಂ ತೇಜಃ ಇತಿ ಉಕ್ತಂ ತಚ್ಚ ಏಕಂ ಉಭಯೋಹೋ ಅಪಿ ಅಂತ. ಅದನ್ನೇ ಹೇಳಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಇದು ತೇಜಸ್ಸೇ ಇದು ಅಂತ ಹೇಳ್ತಾ ಇದ್ದಾರೆ. ತೇಜಸ್ಸೇ ಇದು, ತೇಜಸ್ ಅಂದ್ರೆ ಬೆಳಕು ಅಂತ ಅರ್ಥ. ಹಾಗೆ ಇದನ್ನ ನಾವು ಫಿಸಿಕಲ್ ಲೈಟ್ ಅಂತ ತಿಳ್ಕೊಬಾರ್ದು. ತೇಜಸ್ ಅಂದ್ರೆ ಚೈತನ್ಯಕ್ಕೆ ತೇಜಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಕಾಶ ಅಂತ ಹೇಳ್ತೀವಲ್ಲ, ಚೈತನ್ಯ ಪ್ರಕಾಶ ಅಂತ ಹೇಳಿದಾಗ ಆ ಚೈತನ್ಯ ಅನ್ನೋದು ಲೈಟ್ ಕೊಡೋ ಪ್ರಕಾಶ ತರ, ಅದು ಅದ್ರ ಪ್ರಕಾಶ ಅಲ್ಲ. ಅದು ತಿಳುವಳಿಕೆಯನ್ನ ನಮ್ಗೆ ಉಂಟು ಮಾಡುತ್ತೆ ಅಂತ ಹೇಳ್ತೀವಲ್ಲ, ಆ ಕಾರಣದಿಂದ ಇದು ಪ್ರಕಾಶ ಅಂತ ಹೇಳ್ತೀವಿ. ಇವಾಗ ಇಂಗ್ಲಿಷ್ ಅಲ್ಲಿ ಕೂಡ ಕನ್ನಡದ ಕೂಡ ಪ್ರಯೋಗ ಇದೆ. ನೋಡಿ, ಈ ವಿಷಯದ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿ ಅಂತ ಹೇಳ್ತಾರೆ. ವಿಷಯದ ಮೇಲೆ ಬೆಳಕು ಚೆಲ್ಲಿ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಇದು ನನಗೆ ಸ್ವಲ್ಪ ಜಟಿಲವಾಗಿದೆ ಈ ವಿಷಯ ತಿಳ್ಕೊಳ್ಳಕ್ಕೆ, ಇದರಿಂದ ನೀವು ಸ್ವಲ್ಪ ನನಗೆ ತಿಳಿಯಾಗಿ ಹೇಳಿ ಅಂತ ಅಷ್ಟೇನೆ ಅರ್ಥ. ಬೆಳಕು ಚೆಲ್ಲಿ ಅಂದ್ರೆ ಏನು ಬಂದು ಚೆಲ್ಲೋದಲ್ಲ, ಏನು ಅಲ್ಲ, ಅಲ್ವೇ ಇಲ್ಲ. ಅಲ್ಲಿ ಫಿಸಿಕಲ್ ಏಟಿಗೆ ಏನು ಅಲ್ಲಿ ಕೆಲಸ ಇಲ್ಲ. ಹಾಗಾಗಿ ಇದು ಕೂಡ ಪ್ರಕಾಶ ಅಂತ ಶಬ್ದವನ್ನ ಉಪಯೋಗ ಮಾಡ್ತಾರೆ. ಆದ್ರೆ ನಾವು ಕೇರ್ಫುಲ್ ಆಗಿ ಅದು ಇಟ್ಸ್ ನಾಟ್ ಫಿಸಿಕಲ್ ಲೈಟ್ ಅಂತ ನಾವು ತಿಳ್ಕೊಬೇಕು. ಸೊ ಇಲ್ಲಿ ಚೈತನ್ಯಂ ತೇಜಃ ಇತ್ಯುಕ್ತಂ, ಅದೇ ಇವರಿಗೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಆ ಚೈತನ್ಯವನ್ನೇ ತೇಜಸ್ ಅಂತ ಹೇಳಿದ್ದಾರೆ. ತಚ್ಚ ಏಕಂ ಉಭಯೋಹೋ ಅಪಿ, ಅದರಿಂದ ಆ ಚೈತನ್ಯ ಅನ್ನೋದು ಬ್ರಹ್ಮಕ್ಕೂ ಚೈತನ್ಯನೇ, ಸಾಕ್ಷಿಯು ಚೈತನ್ಯನೇ. ಹಾಗಾಗಿ ಈ ಚೈತನ್ಯನು ಆ ಚೈತನ್ಯ ಅಂತ ನಾವು ಹೇಳುವಾಗ ಏನ್ ಡಿಫರೆನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಶರೀರಕ್ಕೆ ಸಂಬಂಧಪಟ್ಟಾಗಿ ನಾವು ಸಾಕ್ಷಿಯನ್ನು ಹೇಳ್ತೀವಿ, ಯಾವ್ದ್ರ ಸಂಬಂಧವೂ ಇಲ್ಲದೆ ಅಖಂಡವಾಗಿರೋದನ್ನ ಬ್ರಹ್ಮ ಅಂತ ಹೇಳ್ತೀವಿ ನಾವು. ಎರಡು ಚೈತನ್ಯನೇ. ಅವಾಗ ಏನ್ ಮಾಡ್ಬೇಕಾಗಿದೆ, ಈ ಸಾಕ್ಷಿಯನ್ನ ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋಕೆ ನಾನು ಈ ಶರೀರದ ಸಂಬಂಧ ನನಗಿಲ್ಲ, ನಾನು ಶರೀರಕ್ಕೆ ಒಂದು ಗಂಟು ಇಲ್ಲ ನನಗೆ ಅಂತ ತಿಳ್ಕೊಂಡು ನಾನು ಅಖಂಡವಾಗಿದ್ದೀನಿ ಆಗಲಿ ಅಂತ ತಿಳ್ಕೊಳ್ಳೋದೇ ಇಲ್ಲಿ ಬರ್ತಾ ಇರೋ ಒಂದು ಮಹಾವಾಕ್ಯದ ಅರ್ಥ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಅವಿದ್ಯಾ ನಿವೃತ್ತಿ ಅವರೇ ಹೇಳ್ತಾ ಇದ್ದಾರೆ, ಅವಿದ್ಯಾ ನಿವೃತ್ತಿರೇವ ಚೈತನ್ಯ ವ್ಯತಿರೇಕತಃ ನಾಸ್ತಿ ಇತಿ ಏವಂ ಅಭಿಪ್ರಾಯ ಏವಕಾರೇಣ ಸೂಚ್ಯತೆ. ಹಾಗಾಗಿ ಅವಿದ್ಯಾದಿ ನಿವೃತ್ತಿಶ್ಚ ಚೈತನ್ಯ ವ್ಯತಿರೇಕತಃ ನಾಸ್ತಿ. ಇವಾಗ ನೋಡಿ, ಈ ಅವಿದ್ಯಾದಿ ನಿವೃತ್ತಿ ಅಂತ ಹೇಳಿದ್ರೆ
ಅವಿದ್ಯೆ ಅನ್ನೋದು ನಮ್ಗೆ ಮೂಲಕವಾಗಿ ಬೇಸಿಕ್ ಆಗಿ ಅನಾದಿ ಕಾಲದಿಂದ ಇದ್ದ ವಿದ್ಯ. ಅದು ನಾನು ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅವಿದ್ಯೆಯಿಂದ. ನನ್ನ ಸ್ವಲ್ಪ ಏನು ಅಂತ ತಿಳಿದೆ ಗೊತ್ತಾಗದೆ ನನ್ನನ್ನ ಬೇರೆ ಯಾವುದೋ ಒಂದು ಅದ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅದು ಕಂಟಿನ್ಯೂ ಆಗ್ತಾನೆ ಇದೆ, ಎಷ್ಟೋ ಜನ್ಮಾಂತರವಾಗಿ, ಎಷ್ಟೋ ಯುಗಗಳಾಗಿ, ಕಲ್ಪಗಳಾಗಿ ಕಂಟಿನ್ಯೂ ಆಗ್ತಾನೆ ಇದೆ ಅದು. ಆಮೇಲೆ ಅದೇನ್ ಮಾಡಿದೆ, ಅದು ತನ್ನನ್ನ ಸ್ವರೂಪ ಏನು ತಿಳ್ಕೊಳ್ದೇ ಇದ್ದ ಕಾರಣ ತನ್ನನ್ನ ಬೇರೆ ಅಂತ ತಿಳ್ಕೊಂಡ. ಸರಿ, ಅಷ್ಟಕ್ಕೆ ನಿಲ್ತಾನ ಅಂತ ಕೇಳಿದ್ರೆ ಇಲ್ಲ, ಆ ಶರೀರದ ಮುಖಾಂತರ ಇಡೀ ಪ್ರಪಂಚವನ್ನೇ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಯಾಕಂದ್ರೆ ನೋಡಿ, ಆ ಶರೀರ ಅನ್ನೋದು ತಾನ್ ಮಾತ್ರ ಇದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ. ಶರೀರಕ್ಕೆ ಒಂದು ಭೋಗ್ಯ ವಸ್ತು ಇರ್ಬೇಕು ಅದಕ್ಕೆ. ಅವಾಗ ಭೋಗ್ಯ ವಸ್ತು ಏನು ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಏನಾದ್ರು ಹೊಂದ್ಬೇಕು. ಆದ್ರೆ ಅಷ್ಟು ಚೈತನ್ಯ, ಅಷ್ಟು ಶರೀರಗಳಿದೆಯಲ್ಲ, ಏನು ಬ್ರಹ್ಮನಿಂದ ಹಿಡಿದು ಸಣ್ಣ ಸಣ್ಣ ಕ್ರಿಮಿಕೀಟಗಳು, ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ತನಕ ಇರೋದೆಲ್ಲ ಇದೆಯಲ್ಲ, ಅವು ಎಲ್ಲದಕ್ಕೂ ಭೋಗ್ಯ ಬೇಕಲ್ವಾ, ಎಲ್ಲದಕ್ಕೂ ಭೋಗ್ಯ ಪದಾರ್ಥ ಬೇಕು. ಅದೇ ಇಡೀ ಪ್ರಪಂಚವಾಗಿರೋದು. ನಮ್ಮ ಈ ವೇದಾಂತದಲ್ಲಿ ಈಶ್ವರ ಯಾತಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾನೆ, ಪ್ರಪಂಚವನ್ನ ಯಾತಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಅದಕ್ಕೆ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಜೀವಗಳಿಗೆಲ್ಲ ಭೋಗ ಬೇಕಾಗಿದ್ದಿಲ್ಲ, ಆ ಭೋಗ ಮಾಡಕ್ಕಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಅವ್ರಿಗೆ ಎಲ್ಲಾ ತರದ ಜೀವಿಗಳು ಕೂಡ ಅಲ್ಲಿ ಭೋಗಕ್ಕೆ ವಿಷಯ ಸಿಗುತ್ತೆ. ನೋಡಿ, ನಮ್ಗೆ ಕಣ್ಣಿಗೆ ಕಾಣಿಸದೇ ಇರೋ ಕೆಲವು ಜಾಗ ಎಲ್ಲ ಇದೆ. ಇವಾಗ ಒಂದು ಥಿಯರಿ ಸೈನ್ಸಸ್ ಪ್ರಕಾರ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಆಕ್ಟಿವಿಟಿ ಅಂತ ಯಾವ್ದು ಇದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಕೆಲವರು ಇಲ್ಲ, ಬಾಕಿ ಯಾವ್ದು ಪ್ಲಾನೆಟ್ಸ್ ಅಲ್ಲೂ ಕೂಡ ಈ ಲೈಫ್ ಸಸ್ಟೈನಿಂಗ್ ಸಪೋರ್ಟಿಂಗ್ ಇದು ಕಂಡ್ಯೂಸಿವ್ ಆಗಿಲ್ಲ ಅಲ್ಲಿ ಕಂಡೀಷನ್ಸ್ ಅಂತ ಕೆಲವರು ಹೇಳ್ತಾರೆ. ಕೆಲವರು ಇದೆ ಅಂತ ಕೆಲವರು ಹೇಳ್ತಾರೆ, ವಾದ ಮಾಡ್ತಾರೆ. ಯಾಕಂದ್ರೆ ಯಾವ್ದಾದ್ರು ಒಂದು ಪ್ಲಾನೆಟ್ ಅಲ್ಲಿ ಅಥವಾ ಯಾವ್ದಾದ್ರು ಮೂನ್ ಹೇಳ್ತೀವಲ್ಲ, ಅಲ್ಲಿ ನೀರಿದೆ ಅಂತ ಗೊತ್ತಾದ್ರೆ ನೀರು ಖಂಡಿತ ಎಷ್ಟೋ ಜಲರಾಶಿಗಳಿಗೆಲ್ಲ ಅದು ಸಪೋರ್ಟ್ ಕೊಡುತ್ತೆ ಅದು. ಹಾಗಾಗಿ ಅಲ್ಲಿ ಇದೆ ಅಂತ ಕೆಲವರು ಹೇಳ್ತಾರೆ. ಇದು ಇನ್ನೂ ತೀರ್ಮಾನವಾಗಿ ಆಗಿಲ್ಲ ಇನ್ನೂ ಕೂಡ. ಆದ್ರೆ ಈ ಭೂಲೋಕದಲ್ಲೇನೆ ಕೂಡ, ಭೂಮಿಯಲ್ಲಿ ಕೂಡ ಈ ಅಂಟಾರ್ಕ್ಟಿಕ್ ರೀಜನ್ ಅಂತ ಹೇಳ್ತೀವಲ್ಲ, ಆರ್ಟಿಕ್ ರೀಜನ್, ಅಂಟಾರ್ಕ್ಟಿಕ್ ರೀಜನ್ ಹೇಳ್ತೀವಲ್ಲ, ಅದು ತುಂಬಾ ಚಳಿ ಸಮಯ ಅದು. ಆ ಜಾಗ ಅದಲ್ಲ. ಅಲ್ಲೆಲ್ಲ ಎಷ್ಟೋ ಒಂದು 6 ತಿಂಗಳಿಗೆ ಒಂದ್ಸತಿ ಒಂಚೂರು ಬೆಳಕು ಬಿದ್ರೆ ಸಾಕು, ಸೂರ್ಯನ ಬೆಳಕು. ಬಾಕಿ ಎಲ್ಲಾ ಸಮಯದಲ್ಲೂ ಒಂಥರ ಕತ್ಲೆಯಾಗೇ ಇರುತ್ತೆ ಅಂತ ಕಡೆಯಲ್ಲಿ ಹೋಗಿ ರಿಸರ್ಚ್ ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ. ಈ ಭೂಮಿ ಮೇಲೆ ನಾವು ಬಾಕಿ ಕಡೆ ಎಷ್ಟೋ ಜೀವಗಳನ್ನು ನೋಡ್ತೀವಲ್ಲ, ಆತರ ಆ ಭೂಮಿ ಕೆಳಗಡೆ ಅಂತ ಕೋಲ್ಡ್ ಚಳಿ ಜಾಗದಲ್ಲಿ ಕೂಡ ಭೂಮಿ ಕೆಳಗಡೆ ಎಷ್ಟೋ ಜೀವರಾಶಿಗಳು ಬದುಕ್ತಾ ಇದೆ ಅಲ್ಲಿ. ಹಾಗಾದ್ರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾರಲ್ಲ ಈಶ್ವರ, ಅಲ್ಲಿರೋ ಜೀವರಾಶಿಗಳಿಗೆ ಅಲ್ಲಿ ಬದುಕೋ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೇನೆ. ಹಾಗಾಗಿ ಪ್ರತಿಯೊಂದು ಜೀವನಕ್ಕೂ ಕೂಡ ಅವ್ನು ಬಿಡೋದಿಲ್ಲ ಸುಮ್ಮನೆ. ಎಲ್ಲರಿಗೂ ಬೇಕಾಗಿರೋ ಆಯಾ ಜಾತಿಗೆ ತಕ್ಕನಾಗಿ ಅದಕ್ಕೆ ಕಂಡ್ಯೂಸಿವ್ ಆಗಿರೋದು, ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೆ. ಅಂತ ದೊಡ್ಡ ಇದು ಸೃಷ್ಟಿ ಇದು. ಹಾಗಾಗಿ ಸೃಷ್ಟಿ ಯಾತಕ್ಕೆ ಮಾಡ್ತಾರೆ ಈಶ್ವರ ಅಂತ ನಮ್ಗೆ ಕೇಳಿದ್ರೆ ನಮ್ಗೆ ನಾವು ಕೂಡ ಉತ್ತರ ಇದೆ. ಎಲ್ಲಾ ಜೀವಗಳಿಗೂ ಅವರ ಒಂದು ಕರ್ಮ ಪ್ರಕಾರ ಅವ್ರಿಗೆ ಭೋಗ ಬೇಕಾಗಿದೆ, ಮತ್ತು ಇನ್ನೊಂದು ಮತ್ತೆ ಕರ್ಮ ಮಾಡ್ಬೇಕಾಗಿದೆ. ಈ ಮತ್ತೆ ಕರ್ಮ ಮಾಡಿ ಅದರಿಂದ ಒಂದು ಪಾಪ ಪುಣ್ಯ ಸೇರಿಸ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಮಾತ್ರ, ಪ್ರಾಣಿಗಳಿಗೆ ನಿಯಮ ಇಲ್ಲ. ಪ್ರಾಣಿಗಳಿಗೆ ಬರೀ ಭೋಗಕ್ಕೆ ಮಾತ್ರ ಪ್ರಪಂಚ ಇರೋದು. ಆದ್ರೆ ಮನುಷ್ಯರಿಗೆ ಕರ್ಮ ಮಾಡಕ್ಕೂ ಇದು ಕರ್ಮ ಭೂಮಿ ಅಂತ ಹೇಳ್ತಾರೆ ಇದಕ್ಕೆ. ಅದೇ ಕರ್ಮ ಭೂಮಿಯಿಂದ ಈ ಭಾರತ ದೇಶವನ್ನು ಹೇಳ್ತಾರೆ, ಅದು ಬಿಡೋ ಕೇಳಿ ಇರ್ಲಿ. ಆದ್ರೆ ಎಲ್ಲಾ ಲೋಕದಲ್ಲಿ, ಎಲ್ಲಾ ಜಾಗದಲ್ಲೂ ಕೂಡ ಮನುಷ್ಯರಾಗಿದ್ದವ್ರಿಗೆ ಅವ್ರು ಹೊಸ ಕರ್ಮ, ಅವ್ರು ಏನೇನ್ ಕರ್ಮ ಮಾಡ್ತಾರೋ ಆ ಕರ್ಮದ ಒಂದು ಫಲ ಅವ್ರಿಗೆ ಆಡ್ ಆಗ್ತಾ ಇರುತ್ತೆ. ಅದು ಕರ್ಮ ಆಡ್ ಆಗ್ತಾ ಇರುತ್ತೆ. ಅದು ಪಾಪವೋ ಪುಣ್ಯವೋ ಅದು ಫಲ ಕೊಡೋದು ಯಾವಾಗ್ಲೂ ಕೊಡುತ್ತೆ ಅದು. ಆದ್ರೆ ಆ ಕರ್ಮವನ್ನು ಮಾಡಿ ಅವರು ಫಲವನ್ನು ಸೇರಿಸ್ಕೊಳ್ಳಕ್ಕೆ, ಪುಣ್ಯ ಪಾಪವನ್ನು ಸೇರಿಸ್ಕೊಳ್ಳಕ್ಕೆ ಅಂತ ಪ್ರಪಂಚ ಸೃಷ್ಟಿಯಾಗಿರೋದು. ಇನ್ನೊಂದು ಭೋಗ ಮಾಡಕ್ಕೂ ಪ್ರಪಂಚ ಸೃಷ್ಟಿಯಾಗಿರೋದು ಅಂತ ಅದು ಹೇಳ್ತೀವಿ ನಾವು. ಅವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಇವರು, ಅವಿದ್ಯಾದಿ ನಿವೃತ್ತಿ ಅಂತ ಹೇಳಿದ್ರೆ ಏನೋ, ಅವಿದ್ಯಾ ಅನ್ನೋದು ಬೇಸಿಕ್ ಆಗಿ ನಮ್ಮ ಸ್ವರೂಪ ಎಂತ ತಿಳಿದೇ ಇರೋದು ಅವಿದ್ಯಾ. ಆದಿಪದಿಂದ ನಾವ್ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಆ ಅವಿದ್ಯೆ ಏನೇನ್ ಮರಿಯನ್ನು ಹಾಕಿದ್ಯೋ, ಅಂದ್ರೆ ಈ ಸಂಸಾರ, ಈ ಪ್ರಪಂಚ ಅನ್ನೋದು, ಆಮೇಲೆ ಪಾಪ ಪುಣ್ಯಗಳು ಅಂತ ಹೇಳುದು, ಇದೆಲ್ಲವೂ ಕೂಡ ಅವಿದ್ಯೆಯಿಂದ ಉಂಟಾಗಿರೋದೇ, ಮೂಲಭೂತವಾಗಿ ಇರೋದೇ. ಅದಕ್ಕೆ ಅವಿದ್ಯಾ ಕಾಮ ಕರ್ಮ ಅಂತ ಅದಕ್ಕೂ ಸರಳಿ ಹೇಳಿದ್ದಾರೆ. ಸೊ ಹೀಗೆ ಅದು ಎಲ್ಲವನ್ನೂ ಕೂಡ ನಿವೃತ್ತಿ ಅಂತ ಇದೆಯಲ್ಲ, ಅದು ಕೂಡ ಈ ಚೈತನ್ಯದಿಂದ ಬೇರೆ ಅಲ್ಲ ಇದು. ಅವಿದ್ಯಾ ನಿವೃತ್ತಿಯಿಂದ ಒಂದು ಆಕ್ಟ್ ಅಂತ ನಾವು ತಿಳ್ಕೊಂಡ್ರೆ, ಈ ಆಕ್ಟ್ ಅನ್ನೋದು ಚೈತನ್ಯವಾಗಿ ಇಲ್ವಾ ಅಂತ ನೋಡಿ, ನಮ್ಮನ್ನೇನು ಚೈತನ್ಯ ಅಂತ ಹೇಳ್ಬಿಟ್ರಿ. ಸರಿ, ಈ ಅವಿದ್ಯೆ ಹೋಗೋದು ಮತ್ತು ಅವಿದ್ಯೆ ಉಂಟು ಮಾಡಿದ್ರು ಈ ಪ್ರಪಂಚ ಅಲ್ಲ ಕೂಡ ನಮ್ಗೆ ಅದು ಸತ್ಯವಲ್ಲ ಅಂತ ತಿಳಿಯೋದು ಅಂತ ಇದೆಯಲ್ಲ, ಅದೆಲ್ಲ ಏನಾದ್ರು ಬೇರೆ ಒಂದು ಆಕ್ಟ್, ಒಂದು ವಸ್ತುನ ಇದರಿಂದ ಬ್ರಹ್ಮದಿಂದ ಬೇರೆ ಒಂದು ವಸ್ತುನ ಅಂತ ಕೇಳಿದ್ರೆ ಇಲ್ಲ, ಅದು ಕೂಡ ಬ್ರಹ್ಮವೇ ಅದು ಅಂತ ಹೇಳ್ತಾರೆ. ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ನೋಡಿ, ಕನಸು ಅಂತ ಒಂದು ಎಕ್ಸಾಂಪಲ್ ಇದೆಯಲ್ಲ, ಆ ಕನಸು ಎಕ್ಸಾಂಪಲ್ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಕನಸಲ್ಲಿ ನಮ್ಗೆ ಒಂದು ಸಂಶಯ ಬರುತ್ತೆ. ಯಾವ್ದೋ ಒಂದು ಕನಸಲ್ಲಿ ನಾವು ಏನೋ ಒಂದು ಪುಸ್ತಕ ಓದ್ತಾ ಇದ್ದೀವಿ, ಅದ್ರದ್ದು ಸಂಶಯ ಬರುತ್ತೆ ನಿಮ್ಗೆ, ಆಗೋದಿಲ್ಲ, ಯಾಕೆ ಬೇಕಾದ್ರೆ. ಅವಾಗ ನಾವು ಏನ್ ಮಾಡ್ತೀವಿ, ಡಿಕ್ಷನರಿ ನೋಡ್ತೀವಿ, ಅದ್ರ ಅರ್ಥ ನೋಡ್ತೀವಿ ನಾವು, ಅಥವಾ ಕೇಳಿದವ್ರ ಕೇಳ್ತೀವಿ. ಕೇಳಿದಾಗ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ. ನೋಡಪ್ಪ ಇದೇ ಇದಕ್ಕೆ ಅರ್ಥ ಅಂತ ಹೇಳ್ತಾರೆ. ಇವಾಗ ಏನಾಯ್ತು, ಇಡೀ ಕನಸಲ್ಲಿ ನನಗೆ ಒಂದು ಸಂಶಯ ಉದ್ಭವ ಆಯ್ತು, ಆ ಸಂಶಯ ಪರಿಹಾರನೂ ಆಯ್ತು.
ಇವಾಗ ಇದು ಸ್ವಪ್ನದಿಂದ ನಾನು ಆಚೆ ಬಂದ ಮೇಲೆ ಆ ಸ್ವಪ್ನವನ್ನ ನಾನು ಒಂದು ಪೋಸ್ಟ್ ಮಾರ್ಟಮ್ ಒಂದು ಮಾಡಿ ನೋಡಿದ್ರೆ ನನ್ಗೇನ್ ಗೊತ್ತಾಗುತ್ತೆ, ನೋಡು ನನಗೆ ಸಂಶಯ ಬರೋನು ಯಾವ್ದು, ನಾನು ಮಲಗಿದ್ದೆ ಆ ಸಮಯದಲ್ಲಿ, ಏನೋ ಹಾಸಿಗೆ ಮಲಗಿದ್ದ ನಾನು, ನನಗ್ ಬಂದು ಸ್ವಪ್ನದಲ್ಲಿ ನನ್ಗೊಂದು ಸಂಶಯ ಬಂತು ಅಂತ ಒಂದಾಯ್ತು. ಅದು ಯಾವಾಗ ಒಬ್ರು ಕೇಳಿ ಅವ್ರು ಪರಿಹಾರ ಮಾಡಿದ್ರು ಅಂತ ಆಯ್ತು. ಇಷ್ಟು ಕೂಡ ಇಲ್ಲ ಆಗಿದೆ ಅಂತ ಕೇಳಿದ್ರೆ ನನ್ನ ಅಂತಃಕರಣದಲ್ಲಿ ಆಗಿದೆ. ಅಂದ್ರೆ ಏನಾಯ್ತು, ಹೊರಗಡೆಯಿಂದ ಯಾರು ಬರ್ಲಿಲ್ಲ ಅಲ್ಲಿ, ನಾನು ಕೂಡ ಇದ್ದಾಗ ಹೋಗಿ ಅಲ್ಲಿ ಕೂರ್ಲಿಲ್ಲ ಅಂತ. ಹಾಗಾಗಿ ನಾನು ಅವ್ರಿಗೆ ಕೇಳಿದ್ದು, ಅವ್ರು ಹೇಳಿದ್ದು, ಸಂಶಯ ಪರಿಹಾರ ಆಗಿದ್ದು ಎಲ್ಲವೂ ಕೂಡ ಏನು ಅಂತ ಕೇಳಿದ್ರೆ ನನ್ನ ಚೈತನ್ಯವೇ ಈ ತರ ತೋರ್ಕೊಳ್ತಾ ಆ ಸಮಯದಲ್ಲಿ ಅಂತ ನಾನು ಹೇಳ್ತೀವಲ್ವಾ. ಅವಾಗ ಏನ್ ಗೊತ್ತಾಗುತ್ತೆ, ಈ ಅವಿದ್ಯಾನ ಸಂಶಯ, ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಸಂಶಯ ಅಂತ, ಈ ಸಂಶಯ ಅಂತ ಬಂದಿದ್ದು, ಸಂಶಯ ಆದ್ರಿಂದ ನನ್ಗೆ ಏನಾದ್ರೂ ಸ್ವಲ್ಪ ಮನಸ್ಸಿಗೆ ತಳಮಳ ಆಗಿದ್ದು, ಆಮೇಲೆ ಅದಕ್ಕೆ ಪರಿಹಾರ ಸಿಕ್ಕಿದ್ದು ಅಂತ ಇದೆಯಲ್ಲ, ಇದು ಹೋಲ್ ಥಿಂಗ್, ದ ಎಂಟೈರ್ ಥಿಂಗ್ ಇಸ್ ಆಕ್ಚುಲಿ ನಥಿಂಗ್ ಬಟ್ ದಿಸ್ ಕಾನ್ಶಿಯಸ್ನೆಸ್. ಅವಾಗ ನಾವು ಈ ಎಕ್ಸಾಂಪಲ್ ಇಟ್ಕೊಂಡು ನೋಡಿದಾಗ ಇವ್ರು ಹೇಳಿದ್ರೆ ನಿಮಗೆ ಚೆನ್ನಾಗಿ ಇದಾಗುತ್ತೆ. ಅವಾಗ ಈ ಸಂಸಾರದಲ್ಲಿ ಇದ್ದವನೊಬ್ಬ, ಅವನು ಅವಿದ್ಯೆಯನ್ನು ಹೋಗ್ಲಾಡ್ಸ್ಕೊಂಡಿದ್ದಾನೆ, ಅವನು ಈ ವೇದಾಂತವನ್ನು ಅಭ್ಯಾಸ ಮಾಡಿ ಅವಿದ್ಯೆಯನ್ನು ಹೋಗ್ಲಾಡ್ಸ್ಕೊಂಡಿದ್ದಾನೆ. ಅವಾಗ ಹೋಗ್ಲಾಡ್ಸ್ಕೊಂಡಿಗೆ ಏನಾಯ್ತು, ಅವನಿಗೆ ಅವ್ನು ತಾನು ಅಂತ ಅನ್ಕೊಂಡಿದ್ದು ಈ ಶರೀರ ಕೂಡ ನಾನಲ್ಲ ಅಂತ ತಿಳುವಳಿಕೆ ಬರುತ್ತೆ ಅವನಿಗೆ. ಅದ್ ಮಾತ್ರ ಅಲ್ಲ, ನನಗೆ ಮುಂಚೆ ಕೂಡ ನಾನು ಈ ಶರೀರವಾಗಿ ಇದ್ದಿಲ್ಲ ಅಂತ ಬರುತ್ತೆ. ಜೊತೆಗೆ ನನಗೆ ಮುಂಚೆ ಕೂಡ ಪ್ರಪಂಚ ಅನ್ನೋದು ನನಗೆ ಇದ್ದಿಲ್ಲ, ಯಾಕಂದ್ರೆ ನನಗೆ ಶರೀರ ಇದ್ದಿರ್ತಾನೆ ಪ್ರಪಂಚ ಅನ್ನೋದು ಬರುತ್ತೆ. ಶರೀರದ ಮುಖಾಂತರನೇ ನಾವು ಪ್ರಪಂಚವನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಶರೀರವೇ ನಾನಲ್ಲ ಅಂತ ಹೇಳಿದಾಗ ಪ್ರಪಂಚವನ್ನ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ಪಾಸಿಬಿಲಿಟಿ ಇಲ್ವೇ ಇಲ್ಲ. ಅವಾಗ ಇದೆಲ್ಲವೂ ಕೂಡ ಅವಿದ್ಯೆಯಿಂದ ಉಂಟಾಗಿತ್ತು, ಅದೆಲ್ಲವೂ ಕೂಡ ಇವಾಗ ಪರಿಹಾರ ಆಯ್ತು. ಹಾಗಾದ್ರೆ ಏನಂದ್ರೆ ಚೈತನ್ಯವೇ ಇದೆಲ್ಲವಾಗೂ ಆಗಿ ಕಾಣಿಸ್ತಾ ಇತ್ತು ಮುಂಚೆ. ಅವಿದ್ಯೆಯಿಂದ ಬಂದಿರೋ ಪರಿಣಾಮಗಳಾಗೂ ಎಲ್ಲವಾಗೂ ಚೈತನ್ಯವೇ ಕಾಣಿಸ್ಕೊಳ್ತಾ ಇತ್ತು. ಇವಾಗ ಇದು ಅದು ಹೋಗ್ತು ಅಂತ ಹೇಳಿದ್ರೆ ಅದು ಹೋಗಿದ್ದು ಕೂಡ ಚೈತನ್ಯವೇ ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಹೇಗೆ ನಾವು ಕನಸಲ್ಲಿ ಅಂತ ಹೇಳ್ತೀವೋ, ಈ ಕನಸಲ್ಲಿ ನಮ್ಮ ಚೈತನ್ಯವೇ ಸಂಶಯವಾಗಿ ಕಾಣಿಸ್ಕೊಳ್ತಾ ಇತ್ತು. ಯಾರೊಬ್ರು ಅದಕ್ಕೆ ಪರಿಹಾರ ಕೊಟ್ಟರಲ್ಲ, ಅವ್ರಾಗಿ ಕೂಡ ಚೈತನ್ಯವೇ ಇತ್ತು, ಅವ್ರು ಕೊಟ್ಟಿದ್ದ ಪರಿಹಾರವೂ ಚೈತನ್ಯವೇ. ಅವಾಗ ನಾವು ಹೇಗೆ ನಮ್ಗೆ ಕನಸಿಂದ ಬಂದ್ಮೇಲೆ ನಾವು ಎಲ್ಲವೂ ಚೈತನ್ಯ ಅಂತ ಹೇಳಕ್ ಆಗ್ತಾ ಇದೆಯೋ, ಅದೇ ತರ ಇಲ್ಲೂ ಕೂಡ ಆ ತರ ತಿಳ್ಕೋಬೇಕು ಅಂತ ಇವರ ಒಂದು ಉದ್ದೇಶ. ಸೊ ಹೀಗೆ ಅವಿದ್ಯಾ ನಿವೃತ್ತಿ ಚ ಚೈತನ್ಯ ವ್ಯತಿರೇಕದ ನಾಸ್ತಿ ಇತಿ ಏವಂ ಅಭಿಪ್ರಾಯ ಏವಕಾರೇಣ ಸೂಚ್ಯತೆ ಅಂತ ಹೇಳಿ, ಅವನು ಬ್ರಹ್ಮವೇ ಆಗಿದ್ದಾನೆ ಅಂತ ಹೇಳುವಾಗ, ಬ್ರಹ್ಮವೇ ಅಂತ ಹೇಳ್ತೀವಲ್ಲ, ಒತ್ತಿ ಹೇಳ್ತೀವಲ್ಲ, ಇಂಟರ್ನೆಟ್ಸ್ ಕೊಟ್ಟು ಆ ಏವಕರಿಂದ ಏನೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಗೊತ್ತಾಗುತ್ತೆ ಅಂತ ಇವ್ರು ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಒಂದೇನು ಅಂತ ಹೇಳಿದ್ರೆ, ನೀನು ಬ್ರಹ್ಮವೇ, ನೀನ್ ಬೇರೆ ಯಾವ್ದು ಅಲ್ಲ, ನೀನ್ ಬ್ರಹ್ಮವೇ ಅಂತ ಆ ಏವಕಾರಕ್ಕೆ ಒಂದರ್ಥ. ಇನ್ನೊಂದು ಅರ್ಥ ಯಾವ್ದು ಅಂತ ಕೇಳಿದ್ರೆ, ಆ ನೀನ್ ಚೈತನ್ಯ ಅಂತ ನೀನ್ ಇದೆಯಲ್ಲ, ಆ ಬ್ರಹ್ಮವು ಚೈತನ್ಯವೇ, ಆ ಎರಡು ಅಂತ ಇಲ್ವೇ ಇಲ್ಲ, ಬರೀ ಏನೋ ಒಂದೇ ಚೈತನ್ಯವೇ ಅಂತ ಹೇಳ್ಬಿಟ್ಟು ಅದಕ್ಕೂ ಏವಕಾರ ಅಲ್ಲಿಗೆ ಯೂಸ್ ಆಗುತ್ತೆ. ಅದಕ್ಕೆ ಇನ್ನೊಂದು ಏವಕಾರಕ್ಕೆ ಅರ್ಥ ಕೊಡ್ತಾ ಇರೋದು ಏನಂತ ಹೇಳಿದ್ರೆ, ಆ ಅವಿದ್ಯೆ ಇದ್ದಿದ್ದು, ಅವಿದ್ಯೆಯಿಂದ ಉಂಟಾಗಿದ್ದ ಪರಿಣಾಮಗಳು, ಅವುಗಳಿಂದ ನೀನು ಏನೇನು ಸಂಸಾರ ಅಲ್ವಾ ಅನುಭವಿಸಿದ್ಯೋ ಅದು, ಅಲ್ಲಿ ಅದನ್ನ ಹೋಗ್ಲಾಡ್ಸ್ಕೊಳಕ್ಕೆ ನೀನೇನು ಸಾಧನೆ ಮಾಡಿದ್ಯೋ ಅದು ಎಲ್ಲವೂ ಕೂಡ ಈ ಚೈತನ್ಯವೇ ಹೊತ್ತು ಬೇರೆ ಅಲ್ಲ ಅಂತ ಅದನ್ನು ಕೂಡ ಹೇಳಕ್ಕಾಗಿ ಏವಕಾರ ಇದಕ್ಕೂ ಅದಕ್ಕೆ. ಅವಿದ್ಯೆ ಅಂದ್ರೆ ಅಜ್ಞಾನ. ಹೌದು, ಅಜ್ಞಾನದ ಪ್ರಾಡಕ್ಟ್ಸ್ ಯಾವ್ದು? ವಿದ್ಯಾ ಅಂದ್ರೆ ಜ್ಞಾನ, ವಿದ್ಯಾ ಅಂದ್ರೆ ಅಜ್ಞಾನ. ಹೌದು, ಚೈತನ್ಯ ಜ್ಞಾನ. ಹಾಗಾಗಿ ಈ ಚೈತನ್ಯ ಜ್ಞಾನ ಅಂತ. ಹಾಗಾಗಿ ಈ ಒಂದು ಚೈತನ್ಯಕ್ಕಿಂತ ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ನೀನು ಸಂಸಾರ ಅವಸ್ಥೆಯಲ್ಲಿ ಇದ್ದಾಗ ಕೂಡ ಅದು ಚೈತನ್ಯವೇ. ನೋಡಿ, ಶಂಕರಾಚಾರ್ಯರು ಒಂದು ಗ್ರಂಥದಲ್ಲಿ ಗ್ರಂಥದ ಹೆಸರು ಮರ್ತೋಯ್ತು, ಅಪರೋಕ್ಷ ಅನುಭೂತಿನೋ ಯಾವ್ದೋ ಒಂದು ಅಂತ ಗ್ರಂಥದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿರೋ ಒಂದು ಮಾತಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ, ಮನುಷ್ಯ ಪ್ರಾಣಿಗಳು ಯಾವುದೇ ಇರಲಿ, ಮನುಷ್ಯ ಇಟ್ಕೊಳ್ಳಿ, ಯಾಕಂದ್ರೆ ನಿಮಗೆ ಪ್ರಾಣಿ ಅಷ್ಟೊಂದು ನಮಗೆ ರೆಲೆವೆಂಟ್ ಇಲ್ಲ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಅವ್ರು ಏನೇನ್ ಮಾಡ್ತಾರೋ ವ್ಯವಹಾರಗಳು ಅದೆಲ್ಲವೂ ಕೂಡ ಬ್ರಹ್ಮದ ಜೊತೆಗೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇವಾಗ ನೋಡಿ, ನಾನು ಒಬ್ಬರಿಗೆ ಒಂದು ಮಾತು ಹೇಳ್ತೀನಿ ಅಥವಾ ಒಬ್ಬರಿಗೆ ಏನೋ ಕೊಡ್ತೀನಿ ಅಥವಾ ಇಸ್ಕೊಳ್ತೀನಿ, ಏನೋ ಒಬ್ರಿಗೆ ಕೊಟ್ಟೋಗ್ತೀನಿ, ಅದು ಏನಾಗ್ತಾ ಇದೆ ಅಂದ್ರೆ ಬ್ರಹ್ಮವನ್ನು ಅವ್ನಿಗೆ ಕೊಡ್ತಾ ಇದೆ. ಅವನು ಅನ್ನೋದು ಬ್ರಹ್ಮವನ್ನು ಬ್ರಹ್ಮಕ್ಕೆ ಕೊಡ್ತಾ ಇದೆ. ಹೇಳ್ಬೇಕಾಗಿದೆ. ಇದೇನಪ್ಪ ಒಂದು ಹುಚ್ಚುಚ್ಚಾಗಿದೆಯಲ್ಲ ಅದು ಮಾತು ಅಂತ ಅನಿಸ್ಬೋದು. ಆದ್ರೆ ಈ ಜ್ಞಾನ ಬಂದವ್ರಿಗೆ, ಅದೇ ಜ್ಞಾನಿಗಳಾಗಿರ್ತಾರಲ್ಲ ಅಂತ ಇವರು ಅವಧೂತರಾಗಿರ್ತಾರಲ್ಲ, ಅವ್ರು ಮಾತಾಡ್ದೆಲ್ಲ ಕೂಡ ಹುಚ್ಚುಚ್ಚಾಗ ಅನಿಸುತ್ತೆ ನಮಗೆ ಕೇಳಕ್ಕೆ. ಅದೇ ಇಲ್ಲಿ ಕೇಳಿದ್ರೆ ಇದೇ ತರ ನಿಂತು. ಹಾಗಾಗಿ ಬ್ರಹ್ಮವನ್ನ ಆ ಶ್ಲೋಕದಲ್ಲಿ ಇದನ್ನೇ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. 4ನೇ ಅಧ್ಯಾಯದಲ್ಲಿ ಪ್ರಸಿದ್ಧವಾದ ಶ್ಲೋಕ ಇದೆಯಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮವಿಧಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತ್ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ ಹೇಳೋ ಒಂದು ಶ್ಲೋಕ ಇದೆಯಲ್ಲ, ಅದ್ರಲ್ಲಿ ಇದೇ ವಿಷಯನ ಹೇಳಿರೋದು. ಮೊದಲು ನೋಡಿ, ಒಂದು ಯಾಗ ಅಂತ ಒಂದು ನಡೀತಾ ಇದೆ. ಅಲ್ಲಿ ನಮಗೆ ಎಷ್ಟೊಂದು ವಿಷಯಗಳು ಕಾಣಿಸ್ತಾ ಇದೆ. ಅಗ್ನಿ ಕುಂಡ ಅಂತ ಬಂದಿದೆ, ಹೋಮ ಕುಂಡ ಅಂತ ಅಗ್ನಿ ಉರಿತಾ ಇದೆ. ಅದಕ್ಕೆ ಬೇಕಾಗಿರೋ ಇಂಧನನ್ನು ಪಕ್ಕದಲ್ಲಿ ಸೌದೆ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಹೋಮ ಮಾಡಕ್ಕೆ ಋತುಗಳೆಲ್ಲ ಬಂದಿದ್ದಾರೆ, ಪುರೋಹಿತರು ಇವರೆಲ್ಲ ಬಂದಿದ್ದಾರೆ. ಆಮೇಲೆ ದ್ರವ್ಯ ಇಟ್ಟಿದ್ದಾರೆ, ಅದಕ್ಕೆ ಏನೋ ಹಾಕಕ್ಕೆ ತುಪ್ಪ ಗಿಪ್ಪ ಎಲ್ಲವೂ ಇಟ್ಕೊಂಡಿದ್ದಾರೆ. ಆಮೇಲೆ ಅದು ಮಾಡೋ ಯಜಮಾನ ಆಗಿದ್ದಾನೆ, ಯಜಮಾನ ಪತ್ನಿ ಇದ್ದಾರೆ.
ಆಮೇಲೆ ಅವ್ರಿಗೆಲ್ಲ ಕೊಡ್ಬೇಕಾದ ದಕ್ಷಿಣ ಎಲ್ಲ ಇದೆ. ಅಷ್ಟೊಂದು ವಿಷಯಗಳು ನಾನಾತ್ವ, ಅಷ್ಟೊಂದು ವೆರೈಟಿ. ಅದನ್ನ ಲಿಸ್ಟ್ ಮಾಡಿದ್ರೆ ಒಂದು 50-100 ವಿಷಯಗಳು ನಮ್ಗೆ ಲಿಸ್ಟ್ ಬರ್ತೇನೆ. ಇದನ್ನ ನೋಡೋನಿಗೆ ಇಷ್ಟೊಂದೆಲ್ಲ ಇದೆ ಅಂತ ಅನ್ಸುತ್ತೆ. ಆದ್ರೆ ಯಾರು ಬ್ರಹ್ಮವನ್ನು ತಿಳ್ಕೊಂಡಿದ್ದಾನೋ ಅವನಿಗೆ ಎಲ್ಲವೂ ಬ್ರಹ್ಮವಾಗ್ತಾ ಇರೋದ್ರಿಂದ ಅವನಿಗೆ ಇದಷ್ಟು ಕೂಡ 100 ವಿಷಯಗಳಲ್ಲ ಇದು, ಈ 100 ಕೂಡ ಒಂದೇ ಬ್ರಹ್ಮವೇ ಅಂತ ಅವನಿಗೆ ಭಾಸವಾಗಿದೆ. ಅವನಿಗೆ ಭಾಸವಾಗೋ ಒಂದು ದೃಷ್ಟಿ ಇದೆಯಲ್ಲ, ವಿಷನ್ ಆಫ್ ದಿ ಜ್ಞಾನಿ, ಅದನ್ನ ಆ ಶ್ಲೋಕದಲ್ಲಿ ಹೇಳಿದೆ. ಅವನಿಗೆ ಬ್ರಹ್ಮ ಅರ್ಪಣೆ ಅಂದ್ರೆ ಏನು, ಇದು ಯಾವ್ದ್ರಿಂದ ಯಾವ ಒಂದು ಅರ್ಪಣೆ ಅಂದ್ರೆ ಒಂದು ಕ್ರಿಯೆ. ಅದು ಹಾಗಾಗಿ ಅದೇ ಯಾವ್ದು ಹಾಕ್ತಾನೋ ಅದು ಬ್ರಹ್ಮವೇ, ಹಾಕೋ ಒಂದು ಕ್ರಿಯೆನೂ ಬ್ರಹ್ಮವೇ. ಯಾವ್ದ್ರಿಂದ ಹಾಕ್ತಾನೋ ಅದಕ್ಕೊಂದು ಸೌಕ್ಸ್ ತರ ಒಂದು ಇಟ್ಕೊಳ್ತಾರಲ್ಲ ಅದು ಕೂಡ ಬ್ರಹ್ಮವೇ, ಹಾಕೋನು ಬ್ರಹ್ಮವೇ, ಯಾವ್ದ್ರಲ್ಲಿ ಹಾಕ್ತಾನೋ ಅದು ಬ್ರಹ್ಮವೇ. ಹೀಗೆ ಎಲ್ಲವೂ ಬ್ರಹ್ಮವೇ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಶ್ಲೋಕದಲ್ಲಿ ಬರೋದು. ಸೊ ಈ ತರ ಒಂದು ವಿಷನ್, ಅದು ಒಂದು ಯಾಗವನ್ನ ನೋಡಿ, ಅದು ಭಗವದ್ಗೀತೆ ಆಗಿರೋದ್ರ ಶಾಸ್ತ್ರವಾಗಿರೋದ್ರಿಂದ ಅದು ಏನ್ ಮಾಡ್ತಾ ಇದೆ, ಶಾಸ್ತ್ರೀಯವಾದ ಒಂದು ಉದಾಹರಣೆ ಕೊಡ್ತಾ ಇದೆ. ಯಾಗ ಅದೆಲ್ಲ ಶಾಸ್ತ್ರೀಯ ಇರ್ತಾನೆ ಇದು, ಅದರಿಂದ ಅವು ಉದಾಹರಣೆ ಕೊಡ್ತಾ ಇದೆ. ಇದನ್ನ ನಾವು ಎಲ್ಲದಕ್ಕೂ ಬರ್ಸ್ಕೊಬೋದು. ಒಂದು ಕ್ಲಾಸಲ್ಲಿ ಒಬ್ಬ ಪಾಠ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಕೂಡ ಇದು ಪಾಠ ಮಾಡೋನು ಬ್ರಹ್ಮವೇ, ಪಾಠ ಕೇಳೋನು ಬ್ರಹ್ಮವೇ, ಕೇಳೋರೆಲ್ಲ ಕೂಡ ಬ್ರಹ್ಮವೇ, ಅವ್ನು ಏನ್ ಹೇಳ್ತಾ ಇದ್ದಾನೋ ಅದು ಕೂಡ ಬ್ರಹ್ಮವೇ, ಅವ್ರೆಲ್ಲ ಎಲ್ಲಿ ಕೂತಿದ್ದಾರೋ ಇವ್ನು ಎಲ್ಲಿ ನಿಂತಿದ್ದಾನೋ ಅದು ಎಲ್ಲವೂ ಕೂಡ ಬ್ರಹ್ಮವೇ ಅಂತ ಆ ದೃಷ್ಟಿಯನ್ನು ನಾವು ಪ್ರತಿಯೊಂದು ಕಡೆ ಕೂಡ ನಾವು ಅದನ್ನ ಎಕ್ಸ್ಟೆಂಡ್ ಮಾಡಿ ಅಪ್ಲೈ ಮಾಡ್ಕೋಬೇಕಾಗಿದೆ. ಅದನ್ನ ಶ್ಲೋಕದಲ್ಲಿ ಅದನ್ನ ಹೇಳ್ತಾರೆ. ಹೀಗೆ ಅದನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಊಟ ಮಾಡೋ ಸಮಯಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಅಲ್ವಾ. ಎಷ್ಟೋ ಕಡೆ ಪಂಕ್ತಿ ಊಟ ಬಡ್ಸಕ್ ಮುಂಚೆ ಒಂದರಲ್ಲಿ ಇದನ್ನ ಹೇಳ್ತಾರೆ, ಕೆಲವರು ಇದು ವೈಶ್ವಾನರು ಭೋತ್ವ ಅಂತ 15ನೇ ಅಧ್ಯಾಯ ಹೇಳ್ತಾರೆ. ಹೀಗೆ ಅದು ಹೇಗೆ ಆದ್ರೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ಚಿಂತನೆ ಬರ್ಲಿ ಜನಗಳಿಗೆ ಮನಸ್ಸಲ್ಲಿ ಅಂತ ಒಂದು ಮಾಡಿದ್ದಾರೆ. ಅರ್ಥ ತಿಳಿದಿರೋ ಬರ್ಲಿ ಅಬ್ರಾಹ್ಮಣರು. ಅವ್ನಿಗೆ ಅರ್ಥ ತಿಳಿದಿಲ್ಲ ಅಂತ ಹೇಳಿದ್ರೆ ಅವ್ನ ಕಾಲಕ್ರಮೇಣ ಅದನ್ನ ತಿಳ್ಕೊಳ್ತಾನೆ. ಯಾರೋ ಕೇಳಿ ಏನಿದೆ ಶ್ಲೋಕಕ್ಕೆ ಏನ್ ಅರ್ಥ ಇದೆಯಲ್ಲ ಹೇಳ್ತೀವಲ್ಲ, ಇದು ಏನ್ ಅರ್ಥ ಅಂತ ಕೇಳಿದ್ರೆ ಯಾರು ತಿಳಿದ್ರು ಹೇಳ್ತಾರೆ. ಇದೇ ಕೂಡ ಆ ಒಂದು ಅಭ್ಯಾಸವನ್ನ ಬರ್ಲಿ ಅಂತ, ಸಂಸ್ಕಾರ ಉಂಟಾಗ್ಲಿ ಅಂತ ಈ ಒಂದು ಸಿಸ್ಟಮ್ ತಂದಿದ್ದಾರೆ. ಇವಾಗ ಇವ್ರು ಹೇಳ್ತಾ ಇದಾರೆ ಅವಿದ್ಯಾದಿ ನಿವೃತ್ತಿಶ್ಚ ಚೈತನ್ಯ ವ್ಯತಿರೇಕತಃ ನಾಸ್ತಿ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದು. ನನಗೆ ಇದನ್ನ ಓದ್ತಾ ಇದ್ದಾಗ ಅಷ್ಟೊಂದು ಅನಿಸ್ಲಿಲ್ಲ. ಆಮೇಲೆ ನೋಡಿದ್ರೆ ನಮ್ಗೆ ಕನಸು ಎಕ್ಸಾಂಪಲ್ ಎಲ್ಲ ಅವ್ರು ಅನಿಸ್ಲೇ ಇಲ್ಲ ನಮಗೆ. ಆಮೇಲೆ ಹೇಳೋವಾಗ್ಲೇ ಅದೆಲ್ಲ ಮನ್ಸಕ್ಕೆ ಬಂತದ್ದು. ಕನಸು ಅನ್ನೋದು ಎಷ್ಟು ಚೆನ್ನಾಗಿ ಇದಕ್ಕೆ ಫಿಟ್ ಆಗಿದೆ ನಮಗೆ ಅದು. ಯಾಕಂದ್ರೆ ಇದಕ್ಕೆ 1-to-1 ಕರೆಸ್ಪಾಂಡೆನ್ಸ್ ಅಷ್ಟೊಂದಿದೆ. ಎಲ್ಲವೂ ಕೂಡ ಅವಿದ್ಯೆ ನಿವೃತ್ತಿ ಅನ್ನೋದು ಕೂಡ ಬ್ರಹ್ಮವೇ ಅಂತ ಹೇಳಕ್ಕೆ ನಮಗೆ ಕನಸಿನಲ್ಲಿ ನಮ್ಗೆ ಬಂದಿರೋ ಒಂದು ಸಂಶಯ ಅಥವಾ ಏನೋ ಒಂದು ಪರಿಹಾರ ಆಗೋದು ಕೂಡ ಇದೇ ತರ ಅಂತ. ಇದಕ್ಕೆ ನಮ್ಗೆ ಇನ್ನೂ ಕೂಡ ಎಕ್ಸಾಂಪಲ್ಸ್ ಕೊಡ್ಬೋದು. ಇವಾಗ ಒಬ್ಬನಿಗೆ ಏನೋ ಕಾಯಿಲೆ ಬಂದಿದ್ದವನಿಗೆ ಟ್ರೀಟ್ಮೆಂಟ್ ತಗೊಳ್ತಾನೆ, ಅದರಿಂದ ಅವನಿಗೆ ಗುಣ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಅಲ್ಲಿ ಕೂಡ ಏನಾಯ್ತು, ಕನಸಲ್ಲಿ ಇದೇ ತರ ಆದ್ರೆ ನಾವು ಕನಸಲ್ಲಿ ಆಗಿದ್ದು ಕಾಯಿಲೆ, ಕನಸಲ್ಲಿ ಅವ್ನು ಅನುಭವಿಸಿದ್ದು, ಅವ್ನಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟವರು, ಟ್ರೀಟ್ಮೆಂಟ್ ಪಡ್ಕೊಂಡಿದ್ದು, ಅದೆಲ್ಲ ಗುಣ ಆಗಿದ್ದು ಎಲ್ಲವೂ ಕೂಡ ಕನಸು ಅಂತ ಒಂದು ಚೌಕಟ್ಟಲ್ಲಿ ಬಂದ್ಬಿಡ್ತಾ ಇದೆ, ಫ್ರೇಮ್ ಅಲ್ಲಿ ಬಂದ್ಬಿಡ್ತಾ ಇದೆ. ಸೊ ಇಟ್ ಇಸ್ ಆಲ್ ಮೈ ಕಾನ್ಶಿಯಸ್ನೆಸ್ ಒನ್ಲಿ ಅಪಿಯರ್ಡ್ ಆಸ್ ಎ ಸಿಕ್ ಮ್ಯಾನ್, ಅಪಿಯರ್ಡ್ ಆಸ್ ಎ ಡಾಕ್ಟರ್, ಅಪಿಯರ್ಡ್ ಆಸ್ ಎ ಟ್ರೀಟ್ಮೆಂಟ್, ಅಪಿಯರ್ಡ್ ಆಸ್ ದಿ ಮೆಡಿಸಿನ್, ಇದು ಸರ್ಜರಿ ಏನಾಗ್ಲಿ ಎಲ್ಲವೂ ಕೂಡ ಇದೇನೆ. ಅದು ಬಿಟ್ಟು ಬೇರೆ ಯಾವ್ದು ಹೇಳಕ್ ಆಗೋದೇ ಇಲ್ಲ. ನೀನು ಸಣ್ಣ ಒಂದು ಸೊಳ್ಳೆಗಿಲ್ಲ ಯಾವ್ದು ಹೇಳಿದ್ರು ಕೂಡ ಅದು ಬ್ರಹ್ಮವೇ ಅಂತ ಆಗೋಗ್ಬಿಡ್ತೇವೆ. ಆ ತರ ಒಂದು ಇದನ್ನ ಈ ವೇದಾಂತ ತಿಳಿಸ್ಕೊಡ್ತಾ ಇದೆ. ಇದಾದ್ಮೇಲೆ ಮುಂದಕ್ಕೆ ವಿದ್ಯಾ ಸಾಧನೆಗಳು ಅಂತ ಹೇಳ್ಬಿಟ್ಟು ಈ ಒಂದು ವಿದ್ಯೆಯನ್ನ, ಇಂಥ ಒಂದು ವಿದ್ಯೆಯನ್ನ ನಾವು ಪಡ್ಕೊಳ್ಳಕ್ಕೆ ಏನು ದಾರಿ ಅಂತ ಕೇಳಿದ್ರೆ ಅದೇ ತುಂಬಾ ಕಷ್ಟವಾದ ದಾರಿ. ಕಷ್ಟ ಅಂದ್ರೆ ಏನು, ನಿನ್ಗೆ ಮನಸ್ಸನ್ನ ನೀನ್ ಇದ್ರ ಕಟ್ನಿಟ್ ಮಾಡ್ಕೋಬೇಕು, ನೀನ್ ಇದ್ರ ಒಂದು ಜೀವನ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಅದು ಇದಕ್ಕೊಂದು ಶ್ಲೋಕ ಕೂಡ ಇದೆ. ನಮ್ಮ ಅದನ್ನು ವಿದ್ಯಾರ್ಥಿಗಳು ಹೇಳಿದ್ದಾರೆ. ನಮ್ಗೆ ಆ ಶ್ಲೋಕ ಇದಿಲ್ಲ, ಕಂಠಸ್ಥ ಆಗಿಲ್ಲ. ಆದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಗುರುಗಳು ಹೇಳಿದ್ರು, ಒಂದು ಉಪನ್ಯಾಸದಲ್ಲಿ ಹೇಳಿದ್ರು, ನೋಡು ಕೈಲಾಸದ ಒಂದು ವರ್ಣನೆ, ಕೈಲಾಸ ಒಂದು ವರ್ಣನೆ ಮಾಡ್ತಾರೆ ಯಾರೊಬ್ರು. ಆದ್ರೆ ಆ ವರ್ಣನೆ ಕೇಳಿದ್ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ. ಇಷ್ಟು ರಮ್ಯವಾಗಿದೆ ಕೈಲಾಸ ಅನ್ನೋದು ಇರುತ್ತೆ. ಅದು ಅಷ್ಟಾಗಿ ಯಾಕಾದ್ರೂ ಒಬ್ರಿಗೆ ಅದನ್ನ ಅಲ್ಲಿ ಹೋಗ್ಬೇಕಪ್ಪ ನಾವು, ಅಲ್ಲಿ ನಾವ್ ಇರ್ಬೇಕು ಅಂತ ಒಬ್ರಿಗೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆ ಕೈಲಾಸದ ವರ್ಣನೆ ಮಾಡೋ ತನಕ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ, ಕೇಳ್ತಾರೆ, ತುಂಬಾ ಇದು ತಲೆ ಅಲ್ಲಾಡ್ಸಿ ಕೇಳ್ತಾರೆ. ಅದಕ್ಕೆ ಹೋಗ್ಬೇಕಾದ್ರೆ ನಿನ್ಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಕ್ ಶುರು ಮಾಡ್ತಾರೆ. ನೆಕ್ಸ್ಟ್ ಅವಾಗೆಲ್ಲ ಮುಖ ಈ ಕಡೆ ತಿರುಗಿಸ್ಬಿಡ್ತಾರೆ ಅಂತ, ಸಾಚಿ ಪೂರ್ವತಿ ಇದು ಭಕ್ತರಾಣಿ ಅಂತ ಅಷ್ಟು ಮಾತ್ರ ನನ್ಗೆ ನೆನಪಿದೆ. ಕೈಲಾಸ ವರ್ಣನ ಸರಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸಾಚಿ ಕುರ್ವತಿ ಭಕ್ತರಾಣಿ ಅಂತ ಹೇಳಿದ್ರೆ ಮುಖ ಈ ಕಡೆ ತಿರ್ಸ್ಕೊಂಡ್ಬಿಡ್ತಾರೆ. ಅಂದ್ರೆ ಏನಾಯ್ತು, ಇದು ನಮ್ಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದು ಚೆನ್ನಾಗಿರ್ಲಿ ಪರವಾಗಿಲ್ಲ, ಆದ್ರೆ ಕೇಳಕ್ ಚೆನ್ನಾಗಿದೆ ಅದು. ಅದೇ ಸಾಚಿ ಅಂದ್ರೆ ಈ ಕಡೆ ಎಡಗಡೆಗೆ ಅಥವಾ ಈ ಕಡೆಗೆ ಅಂತ ಶೈವ ಸಾಚಿ ಅಂತ ಹೇಳ್ತಾರೆ, ಸವಿ ಸಾಚಿ ಅಂತ ಹೇಳ್ತಾರೆ. ಆತರ ಈ ಕಡೆ ನಿಮ್ಗೆ ಈ ಕಡೆ ಒಂದು ತಿರುಗಿಸ್ಕೊಂಡ್ಬಿಡ್ತಾರೆ, ಮಗ ತಿರುಗಿಸ್ಕೊಂಡ್ಬಿಡ್ತಾರೆ ಇಷ್ಟ. ಹಾಗಾಗಿ ಅಲ್ಲೂ ಕೇಳ್ತಾ ಇರ್ತಾರೆ, ಅವ್ರು ಹೇಳೋದನ್ನ ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ. ಅವ್ರ ಮಕ್ಕಳೇ ನೋಡ್ಕೊಂಡು ಕೇಳ್ತಾ ಇರ್ತಾರೆ. ಯಾವಾಗ ಸಾಧನ ಕಥನ ಸರಿ ಅದಕ್ಕೆ ಬೇಕಾಗಿರೋ ಮೀನ್ಸ್ ಹೇಳುವಾಗ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಹೋಗ್ತದೆ. ಹಾಗಾದ್ರೆ ನಮ್ ಕೈಲಿ ಆಗೋದಿಲ್ಲ. ಈ ತರ ಈ ಒಂದು ವಿಷಯ ಇದೆ. ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡೋಣ.
श्रीमतां देशिकेन्द्राणां पादपत्ते नमाम्यहम् अङ्गोऽपि वन्दनाद्येषां विन्देतु तुल्यताम् शास्त्रं शारीरमीमांसा देवस्तु परमेश्वरः आचार्या शङ्कराचार्याः